ಕನ್ಫ್ಯೂಸ್ ಆಗ್ತದೆ. ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಏನು ಕನ್ಫ್ಯೂಸ್ ಆಗ್ತದೆ? ಬೈಬಲ್ನಲ್ಲಿ ನೋಡ್ತೇವೆ, ಪರಲೋಕದಿಂದ ಬಿದ್ದು ಹೋದಂಥ ಲೂಸಿಫರ್ ಮತ್ತು ಅವನ ದೂತರು ಸೈತಾನ. ಆದರೆ ನಾವು ಊರಲ್ಲಿ ನೋಡಿದ್ರೆ ಹುಣಸಿನ ಗಿಡದಲ್ಲಿ ಉರುಳು ಹಾಕೊಂಡಂಥ ಮುದುಕಿ ಸೈತಾನನಾಗಿ ಜನರನ್ನು ಹಿಡಿತಾಳೆ. ಕರೆ ಯಾವುದಪ್ಪ? ಭೂಮಿಯಲ್ಲಿರುವಂಥ ಎಲ್ಲ ಜನರೇ ಚೆನ್ನಾಗಿ ಗಮನಿಸಿರಿ. ಯಾವ ದೇಶವಾಗಿರಲಿ, ಯಾವ ಜನರಾಗಿರಲಿ, ಯಾವ ಭಾಷೆ ಮಾತಾಡುವವರಾಗಿರಲಿ, ಕ್ರೈಸ್ತರು ಬೇಕಾದರೂ ಇರಲಿ, ಸತ್ತು ಹೋದವರು ದೇವರಾಗುವುದು ಇಲ್ಲ, ಸೈತಾನಾಗುವುದು ಇಲ್ಲ. ಒಂದು ವಾಕ್ಯ ನೋಡೋಣ. ಇಬ್ರಿಯರಿಗೆ 9ನೇ ಅಧ್ಯಾಯ 27ನೇ ವಾಕ್ಯ. ಒಂದೇ ಸಾರಿ ಸಾಯುವುದು, ಮನುಷ್ಯನು ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ. ಅಂದ್ರೆ ಮನುಷ್ಯನು ಅಂದ್ರೆ ಒಂದು ಸಾರಿ ಸಾಯಬೇಕು, ಆಮೇಲೆ ನ್ಯಾಯ ತೀರ್ಪು ಆಗಬೇಕು. ಹಾಗಾದ್ರೆ ಸತ್ತು ಹೋದವರು ಇಲ್ಲಿ ನೋಡ್ರಿ, ಮನುಷ್ಯನು ಒಂದೇ ಸಾರಿ ಸಾಯುವುದು, ಆಮೇಲೆ ಕಡೆ ನ್ಯಾಯ ವಿಚಾರಣೆ. ಹಾಗಾದ್ರೆ ಸತ್ತು ಹೋದ ಜನರು ದೇವರಾಗುವುದು ಇಲ್ಲ, ಸೈತಾನಾಗುವುದು. ಪಾಸ್ಟರ್, ನೀವು ಹೇಳುವುದಂತೂ ಕರೆ ಬಿಡ್ರಿ, ಆದ್ರೆ ಮುದುಕಿ ಬರಾಕತ್ತಲ್ಲ, ಅದಕ್ಕೆ ಏನು ಹೇಳುವುದು? ಮುದುಕಿ ಅಲ್ಲ. ಮತ್ತು ಇಲ್ಲಿ ಇದಾನ ನೋಡ್ರಿ, ಯಾರು? ಅವನ ದೂತರು ಬಿದ್ದರಲ್ಲ ಭೂಮಿ ಮೇಲೆ. ಈ ಗುಂಪಿಗೆ ಎಲ್ಲ ಗೊತ್ತುಂಟು. ಏನು ಗೊತ್ತುಂಟು? ಯಾರ್ಯಾರು ಎಲ್ಲಿ ಎಲ್ಲಿ ಹೇಗೆ ಹೇಗೆ ಸಾಯ್ತಾರೋ ಇದು ಎಲ್ಲ ಹಕ್ಕಿಕತೆ ಈ ಗುಂಪಿಗೆ ಗೊತ್ತಿದೆ. ಈ ಲೂಸಿಫರ್ ಏನು ಮಾಡ್ತಾನೆ, ಅಥವಾ ಅವನ ಹಿಂದೆ ಬಿದ್ದು ಹೋದಂಥ ದೂತರಲ್ಲಿ ಯಾರಾದರೂ ಒಬ್ಬರು ಏನು ಮಾಡ್ತಾರೆ? ಈ ಲೂಸಿಫರ್ ಏನು ಮಾಡ್ತಾನೆ? ಈ ಉಡುಪಿ ರೈಲ್ವೆ ಸ್ಟೇಷನ್ ಹಿಂದುಗಡೆ ಹುಣಸಿನ ಗಿಡದಲ್ಲಿ ಉರುಳು ಹಾಕೊಂಡಂಥ ಮುದುಕಿ ಹೆಸರು ಏನು, ಎದಕ್ಕೆ ಉರುಳು ಹಾಕೊಂಡಲು, ಯಾವಾಗ ಉರುಳು ಹಾಕೊಂಡಲು, ಎಲ್ಲಿ ಉರುಳು ಹಾಕೊಂಡಲು, ಇದು ಎಲ್ಲ ಯಾರಿಗೆ ಗೊತ್ತಿದೆ? ಲೂಸಿಫರ್ ಮತ್ತು ಅವನ ದೂತರಿಗೆ ಗೊತ್ತುಂಟು. ಆ ಲೂಸಿಫರ್ ಏನು ಮಾಡ್ತಾನೆ? ಆ ಮುದುಕಿ ಹೆಸರು ತಗೊಳ್ತಾನೆ. ಅಲ್ಲಿಂದ ಡೈರೆಕ್ಟ್ ಆಗಿ ಮಂಗಳೂರು ಹೋಗ್ತಾನೆ. ಮಂಗಳೂರು ಹೋಗಿ ಯಾರು ಜಾಗ ಕೊಡ್ತಾರೋ ಅವ್ರ ಮೈಯಲ್ಲಿ ಹೊಕ್ಕೊಂಡು ಈ ಮುದುಕಿ ಹೆಸರು ಹೇಳ್ತಾನೆ. ಗಮನಿಸ್ಬೇಕು, ಬಹಳ ಮುಖ್ಯ. ಪರಲೋಕದಿಂದ ಬಿದ್ದು ಹೋದಂಥ ಈ ಲೂಸಿಫರ್ ಮತ್ತು ಅವನ ದೂತರು ಕೆಲಸ ಮಾಡಬೇಕಾದ್ರೆ ಡೈರೆಕ್ಟ್ ಕೆಲಸ ಮಾಡಲಿಕ್ಕೆ ಆಗುವುದು ಇಲ್ಲ. ಏನಾದರೂ ಒಂದು ಶರೀರ ಬೇಕು ಅವನಿಗೆ. ಮನುಷ್ಯರಿರಲಿ, ಪ್ರಾಣಿ ಇರಲಿ, ಯಾರು ಜಾಗ ಕೊಡ್ತಾರೋ ಅವ್ರ ಮೈಯಲ್ಲಿ ಹೊಕ್ಕೊಂಡು ಕೆಲಸ ಮಾಡ್ತಾನೆ ಈ ಲೂಸಿಫರ್. ಡೈರೆಕ್ಟ್ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ? ಆಮೇಲೆ ಹೇಳ್ತೇನೆ. ಅದಕ್ಕೆ ಬೈಬಲ್ನಲ್ಲಿ ಹೇಳ್ತದೆ, ಸೈತಾನನಿಗೆ ಜಾಗ ಕೊಡಬೇಡ್ರಿ. ಯಾರು ಜಾಗ ಕೊಡ್ತಾರೋ ಅವ್ರ ಒಳಗೆ ನುಗ್ಗಿಕೊಂಡು ಈ ಲೂಸಿಫರ್ ಕೆಲಸ ಮಾಡ್ತಾನೆ. ಈ ಲೂಸಿಫರ್ ಏನು ಮಾಡ್ತಾನೆ? ಉಡುಪಿಯಲ್ಲಿ ಉರುಳು ಹಾಕೋಣಂಥ ಮುದುಕಿ ಹೆಸರು ತಗೊಂಡು ಮಂಗಳೂರು ಹೋಗಿ ಅಲ್ಲಿ ಯಾರು ಜಾಗ ಕೊಡ್ತಾರೋ ಅವ್ರ ಮೈಯಲ್ಲಿ ಹೊಕ್ಕೊಂಡು ಹೇಳ್ತಾನೆ, ನಾನು ಬಂದಿದ್ದೇನೆ ನೋಡ್ರಿ. ಮಂಗಳೂರು ಜನರು ನೋಡ್ತಾರೆ, ಅರೆ ಹೆಸರು ಹೇಳ್ತಾ ಇದೆ, ಯಾಕೆ ಉರುಳು ಹಾಕ್ಕೊಂಡಿತ್ತು ಹೇಳ್ತಾ ಇದೆ, ಎಲ್ಲಿ ಉರುಳು ಹಾಕ್ಕೊಂಡಿತ್ತು ಹೇಳ್ತಾ ಇದೆ, ಯಾವಾಗ ಹಾಕ್ಕೊಂಡಿತ್ತು ಹೇಳ್ತಾ ಇದೆ. ನಡ್ರಿ ಹೋಗಿ ನೋಡೋಣ. ಮಂಗಳೂರು ಜನರು ಉಡುಪಿ ಬರ್ತಾರೆ. ರೈಲ್ವೆ ಸ್ಟೇಷನ್ ಹಿಂದೆ ಹೋಗಿ ನೋಡ್ತಾರೆ. ಆಯ್ತೇನೋ ಇಲ್ಲಿ ಜೋಪಡಿ ಬಟ್ಟೆ ಆಯ್ತೇನೋ, ಅರೆ ಅದು ಹುಣಸಿನ ಗಿಡ ಆಯ್ತು, ಹುಣಸಿನ ಗಿಡನ ಆಯ್ತಲ್ಲ. ಮತ್ತು ಅಲ್ಲಿ ಹೋಗಿ ಜೋಪಡಿ ಬಟ್ಟೆಯಲ್ಲಿ ಕೇಳ್ತಾರೆ, ನೋಡ್ರಿ ಅಪ್ಪ, ಇಷ್ಟು ವರ್ಷದ ಹಿಂದೆ ಈ ಹೆಸರುಳ್ಳ ಮುದುಕಿ ಈ ಕಾರಣಕ್ಕಾಗಿ ಇದೇ ಗಿಡದಲ್ಲಿ ಉರುಳು ಹಾಕ್ಕೊಂಡದಲ್ಲ. ಉಡುಪಿ ಜನರು ಹೇಳ್ತಾರೆ, ಅರೆ ನಮ್ಮ ಮುದುಕಿ ನಿಮಗೆ ಹೆಂಗೆ ಗೊತ್ತು? ಮಂಗಳೂರು ಜನರು ಏನು ಹೇಳ್ತಾರೆ, ಅರೆ ನಿಮ್ಮ ಮುದುಕಿ ನಮ್ಮ ಊರಿಗೆ ಬಂದಾಲೋ ಅಂತಾರೆ. ನಮ್ಮ ಮುದುಕಿ ನಿಮ್ಮ ಊರಿಗೆ ಹೆಂಗೆ ಬಂದಾಳ? ನಡ್ರಿ ಹೋಗೋಣ. ಈಗ ಉಡುಪಿ ಜನರು ಮಂಗಳೂರು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ನಾನು ಬಂದಿದೆ, ಕರೆಕ್ಟ್, ನಮ್ಮ ಮುದುಕಿ ನಿಮ್ಮ ಊರಿಗೆ ಬಂದಾಳ. ಅಲ್ಲಿ ಹೋಗಿ ಹೇಳ್ತಾರೆ,
ನೋಡು ಮುದುಕಿ, ನೀನಂತ ನಮ್ಮೂರು ಅಕ್ಕಿದಿ, ಬಾ ಮತ್ತು ನಮ್ಮೂರಿಗೆ ಬಾ. ನಾನು ಬರುವುದಿಲ್ಲ, ಕೋಳಿ ಕಡ್ದು ಬಿರಿಯಾನಿ ಕೊಡು, ಇಲ್ಲಾಂದ್ರೆ ನಾನು ಬರಂಗಿಲ್ಲ. ಇಲ್ಲಿಯವರು ಅಲ್ಲಿ ಹೋಗ್ತಾರೆ, ಕೋಳಿ ಕಡಿತಾರೆ, ಬಿರಿಯಾನಿ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾನೆ ಲೂಸಿಫರ್. ಅಂದರೆ ಏನು? ಹೆಂಗಾದ್ರೆ ಈ ಭೂಮಿ ಜನರು ಇವನಿಗೆ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಇವನು ದೇವರ ಹಂಗೆ ಆಗಬೇಕು, ಅದೇ ಅವನ ಬುದ್ಧಿ. ಯಾರಾದರೂ ಉರುಳು ಹಾಕ್ಕೊಂಡು ಸತ್ತರೆ ಅವ್ರ ಹೆಸರು ತಗೊಳ್ತಾನೆ ಲೂಸಿಫರ್. ಯಾರು ಮೈಯಾಗ ಹೊಕ್ಕೊಳ್ತಾನೆ, ಸೈತಾನನಾಗಿ ಬಂದೇನೆ ಅಂತ ಹೇಳ್ತಾನೆ. ಯಾರಾದರೂ ಚಲೋ ಸತ್ತರೆ ಅವ್ರ ಹೆಸರು ತಗೊಳ್ತಾನೆ ಲೂಸಿಫರ್. ಯಾರು ಮೈಯಾಗ ಹೊಕ್ಕೊಳ್ತಾನೆ, ದೇವರಾಗಿ ಬಂದೇನೆಂದು ಹೇಳ್ತಾನೆ. ಸೈತಾನಾಗಿ ಬಂದನೆಂದು ಹೇಳಿದ್ರು ಕೋಳಿನೇ ಕಡಿಬೇಕು, ದೇವರಾಗಿ ಬಂದನೆಂದು ಹೇಳಿದ್ರು ಕೋಳಿನೇ ಕಡಿಬೇಕು. ಹೇಗಾದರೂ ಭೂಮಿಯ ಜನರು ಇವನಿಗೆ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಅವನು ದೇವರಂಗ ಆಗಬೇಕು, ಅದೇ ಅವನ ಬುದ್ಧಿ. ಈ ಭೂಮಿಯ ಮೇಲೆ ಇರುವಂತ ಎಲ್ಲ ಜನರೇ ಚೆನ್ನಾಗಿ ಗಮನಿಸಿರಿ. ತಿರುಗಿ ಹೇಳುತ್ತೇನೆ, ಯಾವ ದೇಶವಾಗಿರಲಿ, ಯಾವ ಜನರಾಗಿರಲಿ, ಸತ್ತು ಹೋದಂಥ ಜನರು ದೇವರಾಗುವುದು ಇಲ್ಲ, ಸೈತಾನ ಆಗುವುದು ಇಲ್ಲ. ಸತ್ತು ಹೋದವರ ಹೆಸರು ತಕೊಂಡು ಈ ಭೂಮಿ ಮೇಲೆ ಇರುವಂಥ ಜನರನ್ನು ಮೋಸ ಮಾಡುವುದು ಪರಲೋಕದಿಂದ ಬಿದ್ದು ಹೋದಂಥ ಲೂಸಿಫರು ಮತ್ತು ಅವನ ದೂತರು. ಜಾಗ್ರತೆ. ಅರ್ಥ ಆಯ್ತಲ್ಲ? ಈಗ ನಿಮಗೂ 2 ಮಹತ್ವವಾದ ಘಟನೆಯನ್ನು ಹೇಳ್ತೇನೆ, ಮುಂದೆ ಹೋಗ್ತೇನೆ. ನಂಬರ್ 1 ಅಂದರೆ ಸೈತಾನ ಅಂದ್ರೆ ಸತ್ತು ಹೋದವರು ಯಾರು? ಫಾಲನ್ ಏಂಜಲ್ಸ್, ಬಿದ್ದು ಹೋದಂಥ ದೂತರು. ಅದೇ ಬೈಬಲ್ ಹೇಳ್ತದೆ. ಈಗ ಎರಡು ಮುಖ್ಯವಾದ ಘಟನೆ ನಿಮಗೆ ಹೇಳ್ತಾರೆ, ಚೆನ್ನಾಗಿ ಗಮನಿಸು. ನಂಬರ್ 1, ಯಾವಾಗ ಲೂಸಿಫರು ಮತ್ತು ಅವನ ದೂತರು ಪರಲೋಕದಿಂದ ಬಿದ್ದು ಸೈತಾನಾದರೋ ಆ ಸಮಯದಲ್ಲಿ ಎಷ್ಟು ದೂತರು ಲೂಸಿಫರ್ ಸಂಗಡ ಪರಲೋಕದಿಂದ ಬಿದ್ದರೋ ಅಷ್ಟೇ ಸೈತಾನುಗಳು ಇವತ್ತು ತನಕ ಜಗತ್ತಿನಲ್ಲಿ. ಒಂದು ಉದಾಹರಣೆ, ಅವಾಗ ಒಂದು 50 ಲಕ್ಷ ದೂತರು ಲೂಸಿಫರ್ ಸಂಗಡ ಬಿದ್ದಿದ್ದರೆ ಇವತ್ತು ಎಷ್ಟು ಸೈತಾನ ಜಗತ್ತಿನಲ್ಲಿ? ಅವಾಗ 50,000 ಬಿದ್ದಿದ್ದರೆ ಇವತ್ತು ಎಷ್ಟು ಸೈತಾನ ಜಗತ್ತಿನಲ್ಲಿ? ಅವಾಗ 50 ಕೋಟಿ ದೂತರು ಲೂಸಿಫರ್ ಸಂಗಡ ಬಿದ್ದಿದ್ದರೆ ಇವತ್ತು ಎಷ್ಟು ಕೋಟಿ ಸೈತಾನ? ಅಂದರೆ ಮನುಷ್ಯರಿಗೆ ಮಕ್ಕಳು ಹುಟ್ಟುವ ಹಾಗೆ, ಮನುಷ್ಯರ ಸಂಖ್ಯೆ ಹೆಚ್ಚಾಗುವ ಹಾಗೆ, ದೇವದೂತರಿಗೆ ಬಿದ್ದು ಹೋದಂಥ ಸೈತಾನಿಗೆ ಸಂಖ್ಯೆ ಹೆಚ್ಚಾಗುವುದು, ಮಕ್ಕಳು ಹುಟ್ಟುವುದು. ಆವಾಗ ಎಷ್ಟು ಬಿದ್ದರೋ ಅಷ್ಟೇ ಸೈತಾನ ಇವತ್ತು ತನಕ ಜಗತ್ತಿನಲ್ಲಿ. ನಂಬರ್ 1. ನಂಬರ್ 2, ಯಾವಾಗ ಲೂಸಿಫರು ಮತ್ತು ಅವನ ದೂತರು ಪರಲೋಕದಿಂದ ಬಿದ್ದು ಸೈತಾನ ಆದರೋ ಆವಾಗಲೇ ಪರಲೋಕದಿಂದ ಬಿದ್ದಂಥ ಲೂಸಿಫರ್ ಮತ್ತು ಅವನ ದೂತರಿಗಾಗಿ ದೇವರು ಕೂಡಲೇ ನರಕ ತಯಾರು ಮಾಡಿ ಇಟ್ಬಿಟ್ಟ. ಅಂದರೆ ಈ ನರಕವನ್ನು ದೇವರು ಯಾವಾಗ ರೆಡಿ ಮಾಡಿದ, ಆದಾಮ್ ಹವ್ವ ಈ ಭೂಮಿಯ ಮೇಲೆ ಇನ್ನೂ ಸೃಷ್ಟಿ ಆಗಲಿ ಇಲ್ಲ, ಅದಕ್ಕಿಂತ ಮುಂಚೆಯೇ ನರಕ ಇದೆ. ಯಾರಿಗಾಗಿ? ಪರಲೋಕದಿಂದ ಬಿದ್ದು ಹೋದಂಥ ಲೂಸಿಫರ್ ಮತ್ತು ಅವನ ದೂತರಿಗಾಗಿ. ಒಂದು ವಾಕ್ಯ ಓದುವನ. ಮತ್ತೆ 25:41, ಒಂದೇ ನಿಮಿಷ. ಆ ವಾಕ್ಯ ಓದೋದಕ್ಕಿಂತ ಮುಂಚೆ ನಿಮ್ಗೆ ಸ್ವಲ್ಪ ಬಿಡಿಸಿ ಹೇಳ್ತೇನೆ. ಇಲ್ಲಿ ನೋಡ್ರಿ, ಎಲ್ಲರೂ ಇಲ್ಲಿ ನೋಡ್ರಿ. ಕಡೆಯ ನ್ಯಾಯ ವಿಚಾರಣೆ ಸಮಯದಲ್ಲಿ ಯೇಸು ಸ್ವಾಮಿ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ಯೇಸು ಸ್ವಾಮಿಯ ಮುಂದೆ ಬಂದು ಎಲ್ಲ ಜನರು ನಿಲ್ಲುತ್ತಾರೆ. ಆವಾಗ ಎಲ್ಲ ಜನರನ್ನು ಯೇಸು ಸ್ವಾಮಿ 2 ಭಾಗ ಮಾಡ್ತಾನೆ. ಹೇಗೆ 2 ಭಾಗ? ಬಲಗಡೆ, ಎಡಗಡೆ. ಈಗ ಎಡಗಡೆಯಲ್ಲಿ ಇರುವವರು ನೋಡಿ ಯೇಸು ಸ್ವಾಮಿ ಹೇಳ್ತಾನೆ, ಚೆನ್ನಾಗಿ ಗಮನಿಸ್ಬೇಕು. ಈಗ ಎಡಗಡೆಯಲ್ಲಿ ಇರುವವರು ನೋಡಿ ಯೇಸು ಸ್ವಾಮಿ ಹೇಳ್ತಾನೆ. ಏನು ಹೇಳ್ತಾನೆ? ಮುಂದೆ ಓದೋಣ. ಆಮೇಲೆ ಆತನು ಎಡಗಡೆಯಲ್ಲಿ ಇರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ, ಇಲ್ಲಿ ನೋಡ್ರಿ, ಪಿಶಾಚು ಅಂದ್ರೆ ಯಾರು? ಎಲ್ಲರೂ ಹೇಳಿ. ಲೂಸಿಫರಿಗೂ
ಅವನ ದೂತರಿಗೂ ಅವನ ದೂತರಿಗೂ, ಅದೇ ಬಹಳ ಮುಖ್ಯ. ಲೂಸಿಫರಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಅಂದ್ರೆ ಈ ನರಕ ದೇವರು ಯಾರಿಗಾಗಿ ಸಿದ್ಧ ಮಾಡಿ ಇಟ್ಟಾನ? ಲೂಸಿಫರ್ ಮತ್ತು ಅವನ ಲೂಸಿಫರ್ಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಎಡಗಡೆಯಲ್ಲಿ ಇರುವರು ನೋಡಿ ಹೇಳ್ತಾನೆ, ಲೂಸಿಫರಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವಂತಹ ನಿತ್ಯ ಬೆಂಕಿ ಒಳಗೆ. ನಿತ್ಯ ಬೆಂಕಿ ಅಂದ್ರೆ ಯಾವುದು? ನರಕದಲ್ಲಿ ಹೋಗ್ರಿ. ಹಾಗಾದ್ರೆ ಗಮನಿಸ್ಬೇಕು, ಈ ನರಕ ದೇವರು ಯಾರಿಗಾಗಿ ಮಾಡಿ ಇಟ್ಟಾನ? ಲೂಸಿಫರ್ ಮತ್ತು ಅವನ. ಅಂದ್ರೆ ನರಕ ದೇವರು ನಮಗಾಗಿ ಮಾಡಲಿಲ್ಲ. ಇದನ್ನು ಮೊದಲು ತಿಳ್ಕೋಬೇಕು. ಭೂಮಿ ಮೇಲೆ ಇರುವಂತ ಎಲ್ಲ ಜನರೇ, ನೀವು ಯಾರು ಬೇಕಾದರೂ ಇರಲಿ, ದೇವರು ನರಕವನ್ನು ನಿಮಗಾಗಿಯೂ ನನಗಾಗಿಯೂ ಮಾಡಲಿಲ್ಲ. ಮೊದಲು ತಿಳ್ಕೋರಿ. ಯಾರಿಗಾಗಿ ಮಾಡಿ ಇಟ್ಟದ? ಲೂಸಿಫರು ಮತ್ತು ಅವನ ದೂತರಿಗಾಗಿ ಮಾಡಿ ಇಟ್ಟಿದ್ದಾನೆ. ಆದರೆ ಈ ಭೂಮಿ ಮೇಲೆ ಇರುವಂತ ಎಲ್ಲ ಜನರಿಗಾಗಿ ಯೇಸು ಸ್ವಾಮಿ ಈಗ ಏನು ಮಾಡ್ತಾ ಇದ್ದಾನೆ? ಎಲ್ಲರೂ ಹೇಳಿ, ಪರಲೋಕ ಮಾಡ್ತಾ ಇದ್ದಾನೆ. ಅಂದ್ರೆ ಪರಲೋಕದ ಕೆಲಸ ಈಗ ಶುರು ಇದೆ, ಈಗ ಚಾಲು ಇದೆ. ಅಂದರೆ ಏನು? ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಇರಲಿ, ಯಾರು ಚೆನ್ನಾಗಿ ಗಮನಿಸ್ಬೇಕು, ಈ ಜಗತ್ತಿನಲ್ಲಿ ಯಾವ ದೇಶ ಇರಲಿ, ಯಾವ ಜನರು ಇರಲಿ, ಯಾರು ಬೇಕಾದರೂ ಇರಲಿ, ಯೇಸು ಸ್ವಾಮಿಯನ್ನು ನಂಬಿ ದೀಕ್ಷಾಸ್ನಾನ ತಗೊಂಡ್ರೆ ಅವ್ರಿಗಾಗಿ ಒಂದು ಬಂಗಾರದ ಮನೆ ಪರಲೋಕದಲ್ಲಿ ರಿಸರ್ವೇಷನ್ ಆಗುತ್ತದೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ದಿನಾಲು ರಿಸರ್ವೇಷನ್ ಆಗ್ತಾ ಉಂಟು ಪರಲೋಕದಲ್ಲಿ ಬಂಗಾರದ ಮನೆ. ದಿನಾಲು ಜಗತ್ತಿನಲ್ಲಿ ಎಷ್ಟು ಮಂದಿ ಹೊಸದಾಗಿ ಯೇಸುವನ್ನು ನಂಬಿ ದೀಕ್ಷಾಸ್ನಾನ ತಗೊಳ್ತಾರೋ, ಯಾರು ಬೇಕಾದರೂ ಇರಲಿ, ಅವ್ರಿಗಾಗಿ ಒಂದು ಬಂಗಾರದ ಮನೆ ಪರಲೋಕದಲ್ಲಿ ರಿಸರ್ವೇಷನ್ ಆಗ್ತದೆ. ಈಗ ಶುರು ಇದೆ ಪರಲೋಕ. ಆದರೆ ನರಕದ ಕೆಲಸ ಆಲ್ರೆಡಿ ಆಗಿ ಹೋಗಿದೆ. ಯಾವಾಗ? ಆದಾಮ್ ಹವ್ವ ಸೃಷ್ಟಿ ಆಗುವುದಕ್ಕಿಂತ ಮುಂಚೆನೆ. ಯಾರಿಗಾಗಿ? ಲೂಸಿಫರ್ ಮತ್ತು ಅವನ. ಈಗ ಎಲ್ಲರೂ ನನಗೆ ಹೇಳ್ಬೇಕು, ಎಲ್ಲರೂ ಹೇಳಿ. ಅಂದ್ರೆ ನರಕ ದೇವರು ಯಾರಿಗಾಗಿ ಮಾಡಿದ? ಲೂಸಿಫರ್ ಅವನು, ಅಂದ್ರೆ ನಮಗಾಗಿ. ಆದರೆ ಏನು ಹೇಳಿದೆ? ಎಲ್ಲರೂ ಹೇಳಿ. ಈ ಆದರೆ ಎಂದು ಹೇಳಿದರೆ ಸ್ವಲ್ಪ ಡೇಂಜರ್ ನೋಡ್ರಿ. ಹೌದಲ್ಲ? ಈಗ ನೋಡ್ರಿ, ನಾನು ಹಳ್ಳಿಯಿಂದ ಬಂದಿದ್ದೇನೆ. ಹಳ್ಳಿಯ ವಾತಾವರಣ ನನಗೆ ಗೊತ್ತಿದೆ. ಈಗ ಹಳ್ಳಿಯಲ್ಲಿ ಕನ್ಯೆ ನೋಡ್ಲಿಕ್ಕೆ ಹೋಗ್ತಾರೆ. ಕನ್ಯೆ ಮದುವೆಗೆ, ಕನ್ಯೆ ಕರೆಕ್ಟಾ? ಕನ್ಯೆ ನೋಡ್ಲಿಕ್ಕೆ ಹೋಗ್ತಾರೆ. ಈ ಹಳ್ಳಿಪಳ್ಳಿಯ ಮಂದಿ ಒಂದು ಊರಿಂದ ಮತ್ತೊಂದು ಊರಿಗೆ ಕನ್ಯೆ ನೋಡ್ಲಿಕ್ಕೆ ಹೋಗಿದ್ದಾರೆ. ಈ ಸಿಟಿಯಾಗ ಹಂಗಲ್ಲ. ಆದರೆ ಹಳ್ಳಿಯಾಗ ಏನು ಮಾಡ್ತಾರೆ, ಹೋಗಿ ಕನ್ಯೆ ನೋಡಿದ ಮೇಲೆ ಹಂಗೆ ಮನೆಗೆ ಹೋಗೋದಿಲ್ಲ. ಮತ್ತು ಆ ಊರಾಗ ಈ ಕಡೆ ಒಂದು 4-5 ಮನೆಗೆ ಹೋಗಿ ಕನ್ಯೆ ಹೆಂಗದ ಅಂತ ವಿಚಾರಿಸ್ತಾರೆ. ಅಲ್ಲಿಂದ ಹೋಗೋದಕ್ಕೆ ಮುಂಚೆ ಆಕಿಗೆ ಹೆಂಗದಾಳ್ರಿ, ಮನೆ ಕೆಲಸ ಮಾಡ್ತಾಳ, ಸಿಟ್ಟು ಬರ್ತದ ಆಕಿಗೆ, ಮತ್ತು ಗುಣ ಹೆಂಗೆ, ಇದೆಲ್ಲ ಹಳ್ಳಿಯಾಗ ವಿಚಾರ ಮಾಡ್ತಾರೆ. ಯಾಕಂದ್ರೆ ಮದುವೆಯಾಗಿ ಹೋದಂಥ ಮನೆಯಲ್ಲಿ ಮಾವ ಅತ್ತೆ ಮತ್ತು ಹೊಲ ಫಲ ಎಲ್ಲ ಸಂಭಾಳಿಸ್ಬೇಕಲ್ಲ, ಕೆಲಸ ಮಾಡಬೇಕಲ್ಲ, ಎಲ್ಲ ವಿಚಾರಿಸ್ತಾರೆ ಕನ್ಯೆ ವಿಷಯವಾಗಿ. ಈಗ ಕನ್ಯೆ ನೋಡಿ ಒಳ್ಳೆ ಬರುವಾಗ ಪಕ್ಕದ ಮನೆಯಲ್ಲಿ ಹೋಗಿ ಕನ್ಯದ ವಿಷಯವಾಗಿ ವಿಚಾರಿಸುವಾಗ ಅಕ್ಕಪಕ್ಕದವರು ಕನ್ಯೆ ನೋಡಿ ಹೋಗೋರ ಕಡೆ, ಕನ್ಯೆ ಭಾಳ ಚಲೋ ಅದಲ್ರಿ, ಆದರೆ ಮುಂದೆ ಹೇಳಲಿಕ್ಕೆ ಅವಶ್ಯ ಇಲ್ಲ, ಆದರೆ ಹೇಳಿದರೆ ಮದುವೆ ಬಂದು, ಆದರೆ ಅಂದರೆ ಮದುವೆ ಸ್ಟಾಪ್. ಹಾಗೆ ಈ ನರಕ ದೇವರು ಯಾರಿಗಾಗಿ ಮಾಡಿದಾನೆ? ನಮಗಾಗಿ. ಆದರೆ ಯಾವ ಜನರು ಜೀವಿಸುವಂತ ದೇವರನ್ನು ಬಿಟ್ಟು ಬಿಟ್ಟು ಲೂಸಿಫರ್ ಹಿಂದೆ ಹೋಗ್ತಾರೋ, ಮೊದಲನೇ ದೊಡ್ಡ ಪಾಪ ಎಲ್ಲರೂ ಹೇಳಿ,
ವಿಗ್ರಹಾರಾಧನೆ. ಎರಡನೇ ದೊಡ್ಡ ಪಾಪ ವ್ಯಭಿಚಾರ. ಮೂರನೇ ದೊಡ್ಡ ಪಾಪ ಕಳ್ಳತನ. ಸಿನಿಮಾ, ಸೀರಿಯಲ್, ಇಂಟರ್ನೆಟ್, ಸೆಲ್ಫೋನು, ಸರಾಯ, ತಂಬಾಕು, ಬೀಡಿ, ಸಿಗರೆಟ್, ಹಣದ ಆಸೆ, ಹೊಡೆದಾಟ, ಪೊಲೀಸ್ ಸ್ಟೇಷನ್, ಕೋರ್ಟು, ಕೇಸು, ಹಿಂಗೆಲ್ಲ ಪಾಪ ಮಾಡಿಕೊಂಡು ಯಾರು ಸೃಷ್ಟಿಕರ್ತನನ್ನು ಬಿಟ್ಟು ಜೀವಿಸುವ ದೇವರನ್ನು ಬಿಟ್ಟು ಲೂಸಿಫರ್ ಹಿಂದೆ ಪಾಪ ಮಾಡಿಕೊಂಡು ಹೋಗ್ತಾರೋ ಅವರು ಲೂಸಿಫರ್ ಹಿಂದೆ ಹಿಂದೆ ನರಕ ಹೋಗ್ತಾರೆ. ಭೂಮಿಯಲ್ಲಿ ಇರುವಂತ ಎಲ್ಲ ಜನರೇ ಪಾಪ ಮಾಡಿಕೊಂಡು ಲೂಸಿಫರ್ ಹಿಂದೆ ಹೋಗಬೇಡ್ರಿ. ನೀವು ಲೂಸಿಫರ್ ಹಿಂದೆ ಹಿಂದೆ ನರಕ ಹೋಗ್ತೀರಿ. ಆದರೆ ನರಕ ನಿಮಗಾಗಿ ಅಲ್ಲ, ನಿಮಗಾಗಿ ಯೇಸು ಪರಲೋಕ ತಯಾರು ಮಾಡಿ ನಿಮ್ಮ ದಾರಿ ಕಾಯ್ಕೊಂಡು ಕುಂತಿದ್ದಾನೆ. ನರಕ ನಿಮಗಾಗಿ ಅಲ್ಲ. ಲೂಸಿಫರ್ಗೆ ಏನ್ರಿ ಗಮನಿಸಿರಿ, ಲೂಸಿಫರ್ಗೆ ಏನು, ನಾನು ಒಬ್ಬನೇ ಅಲ್ಲಿ ಹೆಂಗೆ ಹೋಗಲ್ರಿ ಅಪ್ಪ, ನನಗೆ ಕಂಪನಿ ಬೇಕಲ್ಲ. ಅದಕ್ಕೆ ಏನು ಮಾಡ್ತಾರ ಲೂಸಿಫರ್, ನಿಮಗೆ ಫ್ರೆಂಡ್, ನೋಡು ಸಿನಿಮಾ ನೋಡು, ಸೀರಿಯಲ್ ನೋಡು, ಸಾರಾಯ ಕುಡಿ, ತಂಬಾಕು ತಿನ್ನು, ಹಂದಿನ ತಿನ್ನಂಗಲ್ಲ ನೀ ತಿನ್ನು, ವ್ಯಭಿಚಾರ ಮಾಡು, ವಿಗ್ರಹ ಆರಾಧನೆ ಮಾಡು, ಎಲ್ಲ ಮಾಡು. ಮತ್ತು ಸತ್ತ ಮೇಲೆ ಏನು ಮಾಡ್ತಾನೆ ಲೂಸಿಫರ್, ನಡಿ ನನ್ನ ದೋಸ್ತ, ಎಲ್ಲಿ ಪಾಪ ಮಾಡಿಕೊಂಡು ಲೂಸಿಫರ್ ಹಿಂದೆ ಹೋಗಬೇಡ್ರಿ. ನೀವು ಲೂಸಿಫರ್ ಹಿಂದೆ ಹಿಂದೆ ನರಕ ಹೋಗ್ತೀರಿ. ಆದರೆ ನರಕ ನಿಮಗಾಗಿ ಅಲ್ಲ, ಲೂಸಿಫರ್ ಅವನ ದೂತರಿಗಾಗಿ ದೇವರು ಮಾಡಿಟ್ಟಿದ್ದಾನೆ. ಈಗ ನೀವು ನನಗೆ ಉತ್ತರ ಕೊಡಬೇಕು. ಲೂಸಿಫರು ಮತ್ತು ಅವನ ದೂತರು ಪರಲೋಕದಿಂದ ಬಿದ್ದ ಮೇಲೆ ಈಗ ಪರಲೋಕದಲ್ಲಿ ದೇವರ ಮುಂದೆ ಒಂದು ಜಾಗ ಖಾಲಿ ಆಯಿತು. ಯಾರ ಜಾಗ ಖಾಲಿ ಆಯಿತು? ಅವನು ಏನು ಮಾಡ್ತಾ ಇದ್ದ? ಈಗ ಸ್ತುತಿ ಆರಾಧನೆ ಮಾಡುವಂಥ ಜಾಗ ಪರಲೋಕದಲ್ಲಿ ಏನಾಯಿತು? ಅದಕ್ಕೆ ದೇವರು ನಿಮ್ಮನ್ನು ನನ್ನನ್ನು ಮಾಡಿದ. ಸ್ತೋತ್ರಪ್ಪ, ಸ್ತೋತ್ರ ರಾಜ. ಅದಕ್ಕೆ ನಮ್ಮನ್ನು ಮಾಡಿದ. ಎದಕ್ಕೆ ಮಾಡಿದ ನಮ್ಮನ್ನು? ನೀವು ನಾನು ದೇವರನ್ನು ಆರಾಧನೆ ಮಾಡಬೇಕು, ಅದಕ್ಕೆ ಮಾಡಿದ. ಬೇರೆ ಕಾರಣ ಇಲ್ಲ ಇಲ್ಲ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಒಂದು ಕ್ವಶ್ಚನ್ ಇದ್ದಿರಬೇಕು. ನೀವು ಯಾರು ಬೇಕಾದ್ರೆ ಇರಲಿ, ನಾನು ಬರೀ ಕ್ರೈಸ್ತರಿಗೆ ಅಷ್ಟೇ ಮಾತಾಡಲಿಲ್ಲ, ಜಗತ್ತಿನಲ್ಲಿ ಹುಟ್ಟಿದಂಥ ಎಲ್ಲ ಜನರಿಗಾಗಿ ಮಾತಾಡ್ತಾನೆ. ಅವ್ರು ಯಾರು ಬೇಕಾದ್ರೆ ಇರಲಿ. ನಿಮಗೆಲ್ಲ ನಿಮ್ಮ ಹೃದಯದಲ್ಲಿ ಒಂದು ಕ್ವಶ್ಚನ್ ಇದ್ದಿರಬೇಕು. ಏನು ಕ್ವಶ್ಚನು? ದೇವರು ನನ್ನನ್ನು ಎದಕ್ಕಾಗಿ ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ? ಯಾಕಂದರೆ ಬೈಬಲ್ನಲ್ಲಿ ನೋಡ್ತೇವೆ, ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಹಾಕಿದವನು ಯಾರು? ದೇವರೇ ಹಾಕಿದ. ಎದಕ್ಕಪ್ಪ ದೇವರು ಈ ಜಗತ್ತನ್ನು ನನ್ನನ್ನು ಉಂಟು ಮಾಡಿದ? ಈಗ ನಿಮಗೆ ಉತ್ತರ ಗೊತ್ತಾಯಿತು. ಜೀವಿಸುವಂಥ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ. ಅದಕ್ಕೆ ದೇವರು ಮಾಡಿದ ನಿಮ್ಮನ್ನು, ಬೇರೆ ಕಾರಣ ಇಲ್ಲ ಇಲ್ಲ. ನಿಮ್ಮೆಲ್ಲ ಗಮನಿಸ್ರಿ, ನೀವು ಚಲೋ ಬೈಬಲ್ ಓದ್ರಿ, ಇಡೀ ದಿವಸ ಬೈಬಲ್ ಓದ್ರಿ, ಒಳ್ಳೆಯದು. ನಾನು ಓದ್ತೇನೆ. ಕೆಲವು ಸಾರಿ ನಾನು ಬೈಬಲ್ ತೊಗೊಂಡು ಕುಂತರೆ ಮುಂಜಾನೆ 7 ಗಂಟೆ ಕುಂತರೆ ರಾತ್ರಿ 10 ತನಕ ಕುಂದಿರ್ತೇನೆ. ಬರೇ ಊಟಕ್ಕೆ ಸ್ವಲ್ಪ ಬಾತ್ರೂಮ್ ಇದ್ದು ಅಷ್ಟೇ. ದಿನವೆಲ್ಲ ಕೂತ್ಕೊಳ್ತೇನೆ ಬೈಬಲ್ ತೊಗೊಂಡು. ಸೊ ಬೈಬಲ್ ಓದು ಅಂದ್ರೆ ನನಗೆ ಭಾಳ ಇಷ್ಟ. ದೇವರ ವಾಕ್ಯ ಚೆನ್ನಾಗಿ ಬೈಬಲ್ ಓದ್ರಿ. ಆದರೆ ಅದಕ್ಕಾಗಿ ದೇವರು ನಿಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ಕಾಣಿಕೆ ಕೊಡ್ರಿ, ಲಕ್ಷ ರೂಪಾಯಿ ಕಾಣಿಕೆ ಕೊಟ್ಟು ದೇವರ ಸೇವೆ ಸಪೋರ್ಟ್ ಮಾಡ್ರಿ, ಆಶೀರ್ವಾದ ಸಿಗ್ತದೆ ನಿಮಗೆ. ಚರ್ಚ್ ಕಟ್ಟಿಕೊಡ್ರಿ, ಆಶೀರ್ವಾದ ಸಿಗ್ತದೆ. ಇದೆಲ್ಲ ಮಾಡ್ರಿ. ಆದರೆ ಅದಕ್ಕಾಗಿ ದೇವರು ನಿಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ಉಪವಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಭಾಳ ಒಳ್ಳೆಯದು. ಜನರು ದೇವ್ರ ಕಡೆ ಬರ್ತಾರೆ, ಭಾಳ ಒಳ್ಳೆಯದು. ಆದರೆ ಅದಕ್ಕಾಗಿ ದೇವರು ನಮ್ಮನ್ನು ಮಾಡಲಿಲ್ಲ. ಇದೆಲ್ಲ ಮಾಡ್ರಿ, ಅದಕ್ಕಾಗಿ ದೇವರು ನಿಮ್ಮನ್ನು ಮಾಡಲಿಲ್ಲ. ಯೇಸು ಸ್ವಾಮಿ ಸುವಾರ್ತೆ ಜನರಿಗೆ ಹೇಳ್ರಿ, ನರಕದಿಂದ ತಪ್ಪಿಸ್ರಿ, ಭಾಳ ಒಳ್ಳೆ ಕೆಲಸ. ಆದರೆ ಅದಕ್ಕಾಗಿ ದೇವರು ನಮ್ಮನ್ನು ಮಾಡಲಿಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂಥ ಉದ್ದೇಶ ಏನು? ಈ ಜಾಗ ತುಂಬಬೇಕು. ಅಂದರೆ ನೀವು ನಾನು ಏನು ಮಾಡಬೇಕು? ದೇವರಿಗೆ ಆರಾಧನೆ ಮಾಡಬೇಕು. ಅದಕ್ಕೆ ದೇವರು ನಮ್ಮನ್ನು ನಾನು ನಿಮಗೆಲ್ಲ ಗಮನಿಸ್ರಿ. ಇನ್ನೂ ಈಗ ನಾನು ಈ ಪ್ರೊಜೆಕ್ಟರ್ ಮೂಲಕವಾಗಿ ದೇವರ ವಾಕ್ಯ ಎಲ್ಲ ಕಡೆ ಹೇಳ್ತಾ ಇದ್ದೇನೆ. ಪ್ರಕಟಣೆ ವಾಕ್ಯ
ಈ ಸೇವೆ ಇನ್ನು ಸ್ವಲ್ಪ ದಿನದಲ್ಲಿ ಬಂದಾಗ್ತದೆ. ಯಾಕಪ್ಪ, ಯೇಸು ಸ್ವಾಮಿ ಬಂದ, ನಾವು ಪರಲೋಕಕ್ಕೆ ಹೋಗಿದ್ದೇವೆ ಅಂದ್ರೆ ಪರಲೋಕಕ್ಕೆ ಹೋಗಿದ ಮೇಲೆ ಪ್ರೊಜೆಕ್ಟರ್ ಲೈಟ್ ಹೊಡೆದು ಜನರಿಗೆ ವಾಕ್ಯ ಹೇಳಲಿಕ್ಕೆ ಅವಶ್ಯನ? ಪರಲೋಕ ಹೋದ ಮೇಲೆ, ಅಲ್ಲಿ ಹೋದ ಮೇಲೆ ಈ ಸೇವೆ ಬಂದು ಈಗ ನೀವು ಜನರಿಗೆ ಯೇಸು ಸ್ವಾಮಿ ಬಗ್ಗೆ ಸ್ವಾರ್ಥ ಪ್ರಚಾರ ಮಾಡ್ತಾ ಇದ್ದೀರಿ, ಅಲ್ಲಿ ಹೋದ ಮೇಲೆ ಈಗ ನೀವು ಕಾಣಿಕೆ ಕೊಡ್ತೀರಿ, ಅಲ್ಲಿ ಹೋಗಿದ ಮೇಲೆ ಇಲ್ಲಿ ನಾವು ಬೈಬಲ್ ಓದ್ತೇವೆ, ಅಲ್ಲಿ ಹೋಗಿದ ಮೇಲೆ ಎಲ್ಲ ಸೇವೆ ಒಂದು ದಿವಸ ಬಂದಾಗ್ತದೆ. ಆದರೆ ನಾನು ನಿಮಗೆ ಹೇಳ, ನಮ್ಮ ಪಾಸ್ಟ್ರವರು, ಚಿಕ್ಕ ಪಾಸ್ಟ್ರವ್ರು ಇಲ್ಲಿ ಕುಂತಿದ್ದಾರೆ, ಮತ್ತು ಕೀಬೋರ್ಡ್ ಬಾರ್ಸೋರು ಇಲ್ಲಿ ಕುಂತಿದ್ದಾರೆ, ನಮ್ಮ ಪಾಸ್ಟ್ರ್ ಮಗ ಡ್ರಮ್ ಬಾರಿಸೋನು ಆತನು ಸಹ ಇದ್ದಾನೆ. ಇವರೆಲ್ಲ ಡ್ರಮ್ ಬಾರಿಸಿ ಹಾಡಿ ಕೀಬೋರ್ಡ್ ಎಲ್ಲ ಬಾರಿಸಿ ಈ ವಾಕ್ಯ ಹೇಳುವುದಕ್ಕಿಂತ ಮುಂಚೆ ನಮ್ಮನ್ನು ಆರಾಧನೆಯಲ್ಲಿ ನಡೆಸಿದ್ರು. ನೋಡಿದಿರಾ? ಅವರ ಸೇವೆ ಇಲ್ಲಿನೂ ಸುರು ಅಲ್ಲಿನೂ ಸುರು, ಎಂದಿಗೂ ಬಂದಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಬೇಕು. ಅದಕ್ಕೆ ನಿಮ್ಮ ಜೀವನದಲ್ಲಿ ದೇವರನ್ನು ಆರಾಧಿಸುವಂಥ ಸಮಯ ನೀವು ದೇವರಿಗೆ ಕೊಡಬೇಕು. ಒಂದು ವಾಕ್ಯ ನಾವು ಓದೋಣ. ಯೆಶಾಯ 43:20 ಓದಿ ನೋಡೋಣ. ಯೆಶಾಯ 43:20. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ, ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ, ನನ್ನ ಆಪ್ತ ಜನರು. ಅಂದ್ರೆ ದೇವರು ನಮ್ಮನ್ನು ಎದಕ್ಕಾಗಿ ಸೃಷ್ಟಿಸಿಕೊಂಡಿದ್ದಾನೆ? ಆತನ ಸ್ತೋತ್ರವನ್ನು ಪ್ರಚಾರ ಆರಾಧನೆ ಮಾಡಬೇಕು. ಅದಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿಕೊಂಡಿದ್ದಾನೆ. ಎಲ್ಲರೂ ಗಮನಿಸ್ರಿ, ಎಲ್ಲರೂ ಗಮನಿಸ್ಬೇಕು, ಎಲ್ಲರೂ ಚೆನ್ನಾಗಿ ಗಮನಿಸ್ಬೇಕು. ನಿಮ್ಮ ಜೀವನದಲ್ಲಿ ದೇವರನ್ನು ಆರಾಧಿಸುವಂಥ ಒಂದು ಸಮಯ ಡೈಲಿ ಇರಬೇಕು. ಯಾಕಪ್ಪ? ದೇವರು ನಿಮ್ಮನ್ನು ಅದಕ್ಕೆ ಮಾಡಿದ. ಮುಂಜಾನೆ ನೀವು ಎದ್ದ ಕೂಡಲೇ ಮೊದಲನೇ ಕೆಲಸ, ಮುಖಾಲ ತೊಳ್ಕೊಂಡು ಮೊಣಕಾಲು ಹೂರಿ ಬಾಯಿ ತೆರೆದು ಒಂದಾದರೂ ಹಾಡು ಹಾಡಬೇಕು. ಒಂದಾದರೆ 5 ನಿಮಿಷ, ಕಡಿಮೆ ಅಂದರೆ ಒಂದಾದರೆ ಹಾಡು ಹಾಡಿ. ನಾನು ಪ್ರಾರ್ಥನೆ ಹೇಳಲಿಲ್ಲ, ಆರಾಧನೆ ಹೇಳುತ್ತೇನೆ. 1-2 ಹಾಡು ಹಾಡಿ ದೇವರನ್ನ ಆರಾಧನೆ ಮಾಡಬೇಕು. ಆಮೇಲೆ ಪ್ರಾರ್ಥನೆ, ಆಮೇಲೆ ಬೈಬಲ್ ಓದುವುದು, ಆಮೇಲೆ ಸೇವಾ, ಮನೆ ಕೆಲಸ ಎಲ್ಲ ಆಮೇಲೆ. ಯಾಕೆ? ಅದಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮ್ಮನ್ನು ನೋಡಿ ನಾನು ಒಂದು ಮಾತು ಕೇಳ್ತೇನೆ. ಯಾಕಂದ್ರೆ ಇಲ್ಲಿ ನಿಮಗೆ ರೂಢಿ ಆಗಬೇಕು. ಡೈಲಿ ದೇವರನ್ನ ಆರಾಧನೆ ಮಾಡುವಂಥ ರೂಢಿ ಆಗಬೇಕು. ಅದಕ್ಕೆ ದೇವರು ನಮ್ಮನ್ನು ಮಾಡಿದ. ಈಗ ನಾನು ನಿಮ್ಮನ್ನು ನೋಡಿ ಒಂದು ಮಾತು ಕೇಳ್ತೇನೆ. ಪಾಸ್ಟರ್, ದೇವರು ನನ್ನನ್ನು ಎದಕ್ಕೆ ಸೃಷ್ಟಿ ಮಾಡಿದಾನೆ ಅಂತೇಳಿ ಈಗ ಗೊತ್ತಾಯ್ತು ಪಾಸ್ಟರ್. ಆದರೆ ದೇವರನ್ನು ದಿನಾಲು ಆರಾಧಿಸುವಂಥ ಪದ್ಧತಿ ನನ್ನ ಜೀವನದಲ್ಲಿ ಇಲ್ಲ. ರೂಢಿ, ನಾನು ಹೇಳ್ತೇನೆ ರೂಢಿ. ಕನ್ನಡದಲ್ಲಿ ರೂಢಿ ಕರೆಕ್ಟಾ? ಫಸ್ಟ್ ರೂಢಿ, ಡೈಲಿ ರೊಟೀನ್. ಈ ರೂಢಿ ನನ್ನ ಜೀವನದಲ್ಲಿ ಇಲ್ಲ ಪಾಸ್ಟರ್. ಆದರೆ ನಾಳೆಯಿಂದ ನಾನು ಮಾಡಲಿಕ್ಕಿರ್ತೇನೆ. ಮುಂಜಾನೆ ಎದ್ದ ಕೂಡಲೇ ನಾನು ಮೊಣಕಾಲು ಹೂರಿ 1-2 ಹಾಡು ಹಾಡಿ ದೇವರನ್ನು ಮೊದಲು ಏನು ಮಾಡ್ತೇನೆ? ಆರಾಧನೆ ಮಾಡ್ತೇನೆ. ಆಮೇಲೆ ಪ್ರಾರ್ಥನೆ, ಆಮೇಲೆ ಬೈಬಲ್ ಓದೋದು, ಮನೆ ಕೆಲಸ, ಸೇವೆ ಎಲ್ಲ ಆಮೇಲೆ. ನಾಳೆಯಿಂದ ನಾನು ಮಾಡಲಿಕ್ಕಿರ್ತೇನೆ ಪಾಸ್ಟರ್. ಯಾಕಂದ್ರೆ ಅದಕ್ಕೆ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ನಾಳೆಯಿಂದ ನಾನು ಮುಂಜಾನೆ ಎದ್ದ ಕೂಡಲೇ ಹಾಡು ಹಾಡಿ ದೇವರನ್ನ, ಅಂದ್ರೆ ಹೊಸ ಹೊಸ ಹಾಡು ಕಲಿಬೇಕು. ಆಮೇಲೆ ಹೊಸ ಹಾಡು ಕಲಿಬೇಕು. ನಾನು ನಾಳೆಯಿಂದ ಹಂಗೆ ಮಾಡ್ತೇನೆ ಪಾಸ್ಟರ್. ಆದರೆ ನಾಳೆಯಿಂದ ನಾನು ಮಾಡುವುದಕ್ಕೆ ಪರಿಶುದ್ಧ ಆತ್ಮನು ನನಗೆ ಶಕ್ತಿ ಕೊಡಲಿ ಅಂತ ಹೇಳಿ ನೀವು ನನಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ ಪಾಸ್ಟರ್ ಎಂದು ಹೇಳೋರು ಮಾತ್ರ ಕೈ ಎತ್ತಿರಿ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮ ನಿಮಗೆ ಶಕ್ತಿ ಕೊಡಲಿ ಅಂತೇಳಿ. ನಮ್ಮ ಪರಲೋಕ ತಂದೆಯೇ, ಕೈ ಎತ್ತಿದಂಥ ನಿನ್ನ ಮಕ್ಕಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನಪ್ಪ. ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಕೈ ಎತ್ತಿದಾರಪ್ಪ ಕರ್ತನೆ.
ನಾಳೆಯಿಂದ ಇವರುಗಳು ಮುಂಜಾನೆ ಎದ್ದ ಕೂಡಲೇ ಕರ್ತನ ಈವನ್ ಈ ಮೀಡಿಯಾ ಮೂಲಕವಾಗಿಯೂ ಕೇಳುವವರು ಕೈ ಎತ್ತಿದ್ದರೆ ಅವರನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನಪ್ಪ. ಈ ಕೈ ಎತ್ತಿದಂಥ ನಿನ್ನ ಮಕ್ಕಳು ನಾಳೆಯಿಂದ ಮುಂಜಾನೆ ಎದ್ದ ಕೂಡಲೇ ಅವ್ರ ಮೊದಲನೇ ಕೆಲಸ ಅವ್ರ ಬಾಯಿ ತೆರೆದು ಜೋರಾಗಿ ಒಂದೆರಡು ಹಾಡು ಹಾಡಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಕರ್ತಾನೆ. ಆಮೇಲೆ ಪ್ರಾರ್ಥನೆ, ಆಮೇಲೆ ಬೈಬಲ್ ಓದುವುದು, ಆಮೇಲೆ ಮನೆ ಕೆಲಸ ಸೇವೆ ಎಲ್ಲ ಆಮೇಲೆ. ಯಾಕಂದರೆ ನೀನು ಅದಕ್ಕೆ ನಿನ್ನ ಮಕ್ಕಳನ್ನ ಸೃಷ್ಟಿ ಮಾಡಿದಿ, ನನ್ನನ್ನು ಸೃಷ್ಟಿ ಮಾಡಿದಿ. ನಾಳೆಯಿಂದ ನಾವು ದಿನಾಲು ಮುಂಜಾನೆ ಎದ್ದ ಕೂಡಲೇ ಹಾಡು ಹಾಡಿ ನನ್ನ ಆರಾಧಿಸುವಂಥ ಜೀವನ ಕೈ ಎತ್ತಿದಂಥ ನಮ್ಮೆಲ್ಲರಿಗೂ ನೀನು ಕೊಡು ಕರ್ತಾನೆ. ಆಶೀರ್ವದಿಸು ನಿನ್ನ ಮಕ್ಕಳಿಗೆ ಪರಿಶುದ್ಧಾತ್ಮನೇ ಅಂಥ ವರ ಕೊಡು ಕರ್ತಾನೆ. ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಕೈ ಎತ್ತಿದವರಲ್ಲ ನಾಳೆಯಿಂದ ಎದ್ದ ಕೂಡಲೇ ಮೊದಲನೇ ಕೆಲಸ ಏನು ಮಾಡಬೇಕು? ಬಾಯಿ ತೆರೆದೆ ಒಂದೆರಡು ಹಾಡು ಹಾಡಬೇಕು. ಬಾಯಿ ತೆರೆದು ಹಾಡಬೇಕು. ಆಮೇಲೆ ಪ್ರಾರ್ಥನೆ, ಬೈಬಲ್ ಓದಲ್ಲ ಆಮೇಲೆ. ಆಮೇನ್. ನಾಳೆಯಿಂದ ಮಾಡ್ತಾರಾ? ಯೇಸು ಸ್ವಾಮಿ ಬರೋ ತನಕ ಬಿಡಬಾರ್ದು. ಯಾಕಪ್ಪ? ಅದಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ. ಹಲ್ಲೆಲೂಯಾ. ಈಗ ಈ ಜಾಗ ತುಂಬಬೇಕಂತೇಳಿ ದೇವರು ಯಾರನ್ನು ಮಾಡಿದ? ಆದಾಮ್ ಹವ್ವಲನ್ನು ಮಾಡಿದನು. ಎಲ್ಲರೂ ನನಗೆ ಉತ್ತರ ಕೊಡಬೇಕು. ಹಲ್ಲೆಲೂಯಾ. ಪ್ಲೀಸ್ ಯಾರು ಮಾತಾಡ್ಬೇಕು? ಇಲ್ಲಿ ಉತ್ತರ ಕೊಡಿ. ಇಲ್ಲಿ ದೇವರ ವಾಕ್ಯ ಶುರು ಆಗುವಾಗ ನೀವು ಮಾತಾಡೋದು ಇಲ್ಲಿ ಗಮನಿಸಬೇಕು. ಈ ಜಾಗ ತುಂಬಬೇಕಂತೇಳಿ ದೇವರು ಯಾರನ್ನು ಮಾಡಿದ? ಆದಾಮ್ ಹವ್ವಲನ್ನು ಮಾಡಿ. ಈಗ ಆದಾಮ್ ಹವ್ವಲನ್ನು ಮಾಡಿ ಎಲ್ಲಿ ಇಡಬೇಕು ದೇವರು? ಲೂಸಿಫರ್ ಜಾಗದಲ್ಲಿ ಇಡಬೇಕು. ಪರಲೋಕದಲ್ಲಿ ದೇವರ ಮುಂದೆಯೇ ಇಡಬೇಕು. ಆದರೆ ದೇವರು ಆದಾಮ್ ಹವ್ವಲನ್ನು ಸೃಷ್ಟಿ ಮಾಡಿ ಅಲ್ಲಿ ಇಟ್ಟಿಲ್ಲ. ಪರಲೋಕದಲ್ಲಿ ದೇವರ ಮುಂದೆ ಲೂಸಿಫರ್ ಜಾಗದಲ್ಲಿ ಇಟ್ಟಿಲ್ಲ. ಈ ಭೂಮಿಯಲ್ಲಿ ಏದೇನು ತೋಟ ಮಾಡಿ ಆದಾಮ್ ಹವ್ವಲಕ್ಕೆ ಬೇಕಾದಂಥ ಎಲ್ಲ ನೀರು, ಪ್ರಾಣಿ, ಪಕ್ಷಿ ಎಲ್ಲ ಗಿಡ ಬಡ ಎಲ್ಲ ಮಾಡಿ ಆದಾಮ್ ಹವ್ವಲನ್ನು ಇಲ್ಲಿಯೇ ಇಟ್ಬಿಟ್ಟ. ದೇವರು ಆದಾಮನ ಅಲ್ಲಿ ಇಟ್ಟಿಲ್ಲ. ಮತ್ತು ದಿನಾಲು ದೇವರು ಪರಲೋಕದಿಂದ ಬರ್ತಿದ್ದ, ಅವ್ರ ಸಂಗಡ ಇರ್ತಿದ್ದ ಹೋಗ್ತದ. ಯಾಕಪ್ಪ? ದೇವರಿಗೆ ಯಾಕೆ ಕಷ್ಟ? ಇವರಿಬ್ಬರಿಗೆ ತಲೆಗಿಡಬೇಕು, ಪರಲೋಕದಿಂದ ಬರಬೇಕು, ಅವ್ರ ಸಂಗಡ ಇರಬೇಕು, ಹೋಗ್ಬೇಕು, ಬರಬೇಕು, ಇರಬೇಕು, ಹೋಗಬೇಕು. ಕಷ್ಟ ಯಾಕೆ ದೇವರಿಗೆ? ಈ ಇಬ್ಬರನ್ನ ಅಲ್ಲೇ ಇಟ್ಬಿಡ್ಬೇಕಾಯ್ತು. ದೇವರ ಮುಂದೆ ಆರಾಧನೆ ಮಾಡೋದಕ್ಕೆ ಯಾಕೆ ದೂರ ಇಟ್ಬಿಟ್ಟ? ದಿನಾಲು ಬರೋದು ಹೋಗೋದು ಯಾಕೆ ತ್ರಾಸು? ಗಮನಿಸ್ಬೇಕು. ಈ ಲೂಸಿಫರನನ್ನು ದೇವರ ಆರಾಧನೆ ಮಾಡುವುದಕ್ಕಾಗಿ ದೇವರು ಪರಲೋಕದಲ್ಲಿ ಆತನ ಮುಂದೆ ಇಟ್ಕೊಂಡ. ಅದಕ್ಕೆ ಲೂಸಿಫರ್ ದೇವರ ಮುಂದೆನೇ ಇಟ್ಟುಕೊಂಡು ಆರಾಧನೆ ಮಾಡಿದ್ರಿಂದ ದೇವರ ಮಹಿಮೆ ನೋಡಿ ಅವನಿಗೆ ಕೆಟ್ಟ ಬುದ್ಧಿ ಬಂತು. ಅವನು ದೇವರಾಗಬೇಕಂತ ಹೇಳಿ. ಅದಕ್ಕೆ ಅವನು ಯಾರಾಗಿದ್ದಾನೆ? ಈಗ ಆದಾಮ್ ಹವ್ವಲನ್ನು ಸೃಷ್ಟಿ ಮಾಡಿ ಇಲ್ಲೇ ಇಟ್ಬಿಟ್ರೆ, ದೇವರ ಮುಂದೆ ಆರಾಧನೆಗೆ ಇಟ್ಬಿಟ್ರೆ, ಆದಾಮ್ ಹವ್ವಲು ದೇವರನ್ನ ಆರಾಧನೆ ಮಾಡ್ತಾ ದೇವರ ಮಹಿಮೆ ನೋಡಿ ಯಾವ ಕೆಟ್ಟ ಬುದ್ಧಿ ಲೂಸಿಫರ್ಗೆ ಬಂತೋ ಅದು ಆದಾಮ್ ಹವ್ವಲಿಗೂ ಬರಬಾರ್ದು. ಅದಕ್ಕೆ ದೇವ್ರು ಏನು ಮಾಡಿದ್ವಿ? ನೀವು ಅಲ್ಲೇ ಇದ್ದು ಬಿಡ್ರಿ ಅಪ್ಪ. ಒಂದು ಸಾರಿ ಗೊತ್ತಾಯ್ತಲ್ಲ ದೇವರಿಗೆ ಲೂಸಿಫರ್ ಸಂಗಡ, ಮತ್ತೆ ತ್ರಾಸ ಬೇಡ, ನೀವು ತಲಗನೇ ಇರ್ರಿ, ನಾನೇ ಬರ್ತೇನೆ, ನನಗೆ ಆರಾಧನೆ ಮಾಡ್ರಿ, ಹೋಗ್ತೇನೆ. ತಲಗನೇ ಇಟ್ಬಿಟ್ಟ. ದಿನಾಳು ದೇವರು ಬರ್ತದ, ಅವ್ರ ಸಂಗಡ ಇರ್ತದ ಹೋಗ್ತದ. ಆದರೆ ದೇವರಿಗೆ ಮನಸ್ಸಿನಲ್ಲಿ ಏನಾಯಿತು? ಈ ಆದಾಮ್ ಹವ್ವಲನ್ನು ದೇವರಿಂದ ದೂರ ಇಡುವುದು ಸಹ ಒಳ್ಳೆಯದು ಅಲ್ಲ. ಆದಾಮ್ ಹವ್ವಲಿಗೆ ಇಲ್ಲಿಯೇ ಒಂದು ಪ್ರಮೋಷನ್ ಕೊಟ್ಟು ಬಿಡುವನ. ಎಲ್ಲಿ ಪ್ರಮೋಷನ್? ಲೂಸಿಫರ್ ಜಾಗದಲ್ಲೇ ಆದಾಮ್ ಹವ್ವಲಿಗೆ ಪ್ರಮೋಷನ್ ಇಟ್ಬಿಡುವನ. ಆದರೆ ಆ ಪ್ರಮೋಷನ್ಗಾಗಿ ಆದಾಮ್ ಹವ್ವ ಯೋಗ್ಯ ಇದ್ದಾರ? ಒಂದು ಪರೀಕ್ಷೆ ಮಾಡುವನ. ಯಾಕೆ? ಯಾವುದೂ ಪ್ರಮೋಷನ್ ಇರಲಿ, ಪರೀಕ್ಷೆ ಇದೆ. ವಿತೌಟ್ ಟೆಸ್ಟ್ ದರ್ ಇಸ್ ನೋ ಪ್ರಮೋಷನ್. ಕರೆಕ್ಟ್ ಅಲ್ಲ? ಅದಕ್ಕೆ ದೇವರು ಆ ಪ್ರಮೋಷನ್ಗಾಗಿ ಒಂದು ಪರೀಕ್ಷೆ ಇಟ್ಟ ಆದಾಮ್ ಹವ್ವಲಿಗೆ. ಆದಾಮ್ ಹವ್ವ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೆ ಇವತ್ತು ನಮಗೆ ಪ್ರಮೋಷನ್ ಸಿಗ್ತಿತ್ತು. ಆದರೆ ಆದಾಮ್ ಹವ್ವ ಪರೀಕ್ಷೆಯಲ್ಲಿ ಪಾಸ್ ಆಗುವುದಕ್ಕಿಂತ ಏನಾಗಿಬಿಟ್ರು? ಫೇಲ್ ಆಗಿಬಿಟ್ರು. ಅದಕ್ಕೆ ನಾವೆಲ್ಲ ಈ ಪರಿಸ್ಥಿತಿಯಲ್ಲಿ ಇರ್ತೇವೆ. ಚೆನ್ನಾಗಿ ಗಮನಿಸಬೇಕು. ಆದಾಮ್ ಹವ್ವ ಪರೀಕ್ಷೆಯಲ್ಲಿ ಫೇಲ್ ಆದರಂತೇಳಿ ನಾವು ಈ ಪರಿಸ್ಥಿತಿಯಲ್ಲಿ ಇರ್ತೇವೆ. ಆದರೆ ನಿಮಗೆ ಗೊತ್ತಿದೆಯಾ, ಇನ್ನು ಸ್ವಲ್ಪ ದಿನದಲ್ಲಿಯೇ ನಮ್ಮ ಎಲ್ಲರಿಗೂ ಪ್ರಮೋಷನ್ ಆಗಲಿಕ್ಕಿದೆ. ಹಲ್ಲೆಲೂಯಾ.
ಯಾವ ಸ್ಥಳದಲ್ಲಿ ಲೂಸಿಫರ್ ಇದ್ದುಕೊಂಡು ದೇವರನ್ನು ಸ್ತೋತ್ರ ಮಾಡಿದನೋ ಅದೇ ಸ್ಥಳದಲ್ಲಿ ನೀವು ನಾನು ಬಿಳಿ ಅಂಗಿಯನ್ನು ಹಾಕೊಂಡು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಇರ್ತೇವೆ. ನಿಮ್ಮ ನನ್ನ ಪ್ರಮೋಷನ್ ಯಾರ ಮೂಲಕವಾಗಿ ಆಗ್ಲಿಕ್ಕಿದೆ? ಯೇಸು ಕ್ರಿಸ್ತನ ಮೂಲಕವಾಗಿ ಆಗ್ಲಿಕ್ಕಿದೆ. ಹಲ್ಲೆಲೂಯಾ. ದೇವರೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸಪ್ಪ ಸ್ತೋತ್ರ. ಏನು ಪರೀಕ್ಷೆ ಮಾಡಿದ ದೇವರು ಏದೆನ್ ತೋಟದಲ್ಲಿ? ಈಗ ಮೊದಲು ದೇವರ ಆದಾಮನ್ನು ಮಾಡಿದ, ಮತ್ತು ಈ ಏದೆನ್ ತೋಟದಲ್ಲಿ ಎಲ್ಲ ಆದಾಮ ಹವ್ವಳಿಗಾಗಿ ದೇವರು ಮಾಡಿದ. ಗಿಡ, ಪಕ್ಷಿ, ಪ್ರಾಣಿ, ನೀರು ಎಲ್ಲ ಮಾಡಿ ಮತ್ತು ಆದಾಮನ್ನು ಮಾಡಿದ. ಆದಾಮನನ್ನು ಮಾಡಿದ ಮೇಲೆ ದೇವರು ಆದಾಮ್ಗೆ ಹೇಳಿದ, ನೋಡಪ್ಪ ಆದಾಮ್, ಈ ತೋಟದಲ್ಲಿ ಇರುವಂಥ ಎಲ್ಲ ಗಿಡದ ಹಣ್ಣು ನೀನು ತಿನ್ನಪ್ಪ, ಆದರೆ ಈ ತೋಟದ ಮಧ್ಯದಲ್ಲಿ 2 ಗಿಡ ಇಡ್ತೇನೆ. ಒಂದು ಗಿಡದ ಹೆಸರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಗಿಡ, ಮತ್ತೊಂದು ಗಿಡ ಜೀವವೃಕ್ಷ. ಒಂದು ಗಿಡದ ಹಣ್ಣು ತಿಂದರೆ ನಿನಗೆ ಒಳ್ಳೆಯದು ಕೆಟ್ಟದ್ದು ಬುದ್ಧಿ ಬರ್ತದೆ, ಇನ್ನೊಂದು ಗಿಡ ಹಣ್ಣು ತಿಂದರೆ ಸಾಯುವುದಿಲ್ಲ. ಈ 2 ಗಿಡ ಇಟ್ಟ ದೇವರು ಆದಾಮನಿಗೆ ಹೇಳಿದ, ನೋಡಪ್ಪ, ಈ ಒಂದು ಗಿಡದ ಹಣ್ಣು ಮಾತ್ರ ನೀನು ತಿನ್ನಬಾರ್ದು. ಯಾವ ಗಿಡ? ಒಳ್ಳೆಯದು ಕೆಟ್ಟದ್ದು ಬುದ್ಧಿ ಕೊಡುವಂಥ ಹಣ್ಣು, ಅದು ಮಾತ್ರ ತಿನ್ನ. ಈ ಜೀವವೃಕ್ಷದ ಬಗ್ಗೆ ದೇವರು ಹೇಳಿಲ್ಲ ಆದಾಮ್ ಕಡೆ. ಈ ಒಳ್ಳೆಯದು ಕೆಟ್ಟದ್ದು ಬುದ್ಧಿ ಕೊಡುವಂಥ ಹಣ್ಣು ಮಾತ್ರ ನೀನು ತಿನ್ನಬಾರ್ದಪ್ಪ. ಯಾವ ದಿವಸ ಇದು ನೀನು ತಿಂತೀಯೋ ಸತ್ತೇ ಹೋಗ್ತೀವಿ ನೋಡು ಅಂತ. ಮತ್ತು ಆಮೇಲೆ ದೇವರು ಹವ್ವಳನ್ನು ಮಾಡಿದ. ಹವ್ವಳನ್ನು ಮಾಡಿದ ಮೇಲೆ ಆದಾಮ್ ಹವ್ವಳಿಗೆ ಹೇಳಿರಬೇಕು. ಏನು ಹೇಳಿರಬೇಕು? ನೋಡು ಹವ್ವ, ಎಲ್ಲ ಹಣ್ಣು ನಾವು ತಿನ್ಬೋದು, ಆದರೆ ನೀನು ನೋಡು, ಈ ಒಂದು ಗಿಡದ ಹಣ್ಣು ಮಾತ್ರ ತಿನ್ನಲೂಬಾರದು, ಮುಟ್ಟಲೂಬಾರದು ನೋಡು. ಮತ್ತು ಹವ್ವಳು ಹೇಳಿರಬೇಕು, ಹ್ಞೂನ್ರಿ ಅಂತಿದ್ದು. ಆಯಿತು. ಎಲ್ಲಿ ತನಕ ಆದಾಮ್ ಹವ್ವ ಈ ಒಳ್ಳೆಯದು ಕೆಟ್ಟದು ಬುದ್ಧಿ ಕೊಡುವಂಥ ಹಣ್ಣನ್ನು ತಿನ್ನಲಿಲ್ಲವೋ ಅಲ್ಲಿ ತನಕ ದೇವರು ಪರಲೋಕದಿಂದ ಬರ್ತಿದ್ದ, ಇವ್ರ ಸಂಗಡ ಇರ್ತಿದ್ದ ಹೋಗ್ತದ, ಇರ್ತಿದ್ದ ಹೋಗ್ತದ. ಎಲ್ಲಿ ತನಕ ಆದಾಮ್ ಹವ್ವ ದೇವರು ತಿನ್ನಬಾರದು ಹೇಳಿದಂಥ ಹಣ್ಣನ್ನು ತಿಂದಿಲ್ಲವೋ ಅಲ್ಲಿ ತನಕ ದೇವರು ಮತ್ತು ಆದಾಮ ಹವ್ವ ಹೆಂಗಿದ್ರು? ಏಕ್ದಮ್ ಕ್ಲೋಸ್ ಆಗಿದ್ದರು, ಏಕ್ದಮ್ ಕ್ಲೋಸ್ ಆಗಿದ್ದರು. ಚಿಕ್ಕ ಮಕ್ಕಳು ಮತ್ತು ತಾಯಿ ತಂದೆ ಹೆಂಗಿರ್ತಾರಲ್ಲ, ಈಗ ತಾಯಿ ತಂದೆ ಬಂದರೆ ಚಿಕ್ಕ ಮಕ್ಕಳು, ಒಂದು 2-3 ವಯಸ್ಸಿರುವಂಥ ಮಕ್ಕಳು ಎಲ್ಲರೂ ಮಣ್ಣಾದಾಗ ಕೆಸರಾಗ ಆಟ ಆಡ್ಕೊಂಡು ಇರುವಾಗ ತಾಯಿ ತಂದೆ ಬಂದುಬಿಟ್ರೆ ಅದೆಲ್ಲ ಕೈ ತೊಳ್ಕೊಂಡು ಹೋಗಿ ಮೇಲೆ ಹತ್ತಾರೇನ್ರಿ? ಹಾಗೆ ಓಡಿ ಏನು ಮಾಡ್ತಾರೆ? ಜಿಗಿತಾರೆ ತಾಯಿ ತಂದೆ ಮೇಲೆ. ಹಂಗೆ ಇದ್ದರು ಇವರು ದೇವ್ರ ಸಂಗಡ. ಸೊ ಎಲ್ಲಿ ತನಕ ಇವರು ಈ ಹಣ್ಣು ತಿಂದಿಲ್ಲವೋ ಅಲ್ಲಿ ತನಕ ದೇವರು ಮತ್ತು ಆದಮ ಹವ್ವ ಏಕ್ದಮ್ ಕ್ಲೋಸ್ ಆಗಿದ್ದರು. ಈಗ ದೇವರು ಆದಮ ಹವ್ವ ಕ್ಲೋಸ್ ಆಗಿ ಇರುವಾಗ ಒಬ್ಬ ನೋಡಿದಾನ. ಯಾರು ನೋಡಿದಾನ? ಅವನ ಹೊಟ್ಟೆಯಾಗ ಬೆಂಕಿ ಬಿತ್ತು. ಯಾಕಪ್ಪ? ಮೊದಲು ದೇವರ ಸಂಗಡ ಕ್ಲೋಸ್ ಆಗಿ ಇದ್ದದ್ದು ಯಾರು? ಎಲ್ಲರೂ ಹೇಳಬೇಕು. ಈಗ ಆ ಜಾಗ ಹಿಡಿದದ್ದು ಯಾರು? ಆದಾಮ್. ಬಿಡಬಾರ್ದು, ಏನಾರು ಮಾಡಬೇಕು, ಆದಾಮ್ ಹವ್ವಳನ್ನು ದೇವರಿಂದ ದೂರ ಮಾಡಬೇಕು. ಲೂಸಿಫರ್ ಯೋಚನೆ ಮಾಡಿದ, ಏನು ಮಾಡಲಿ? ಈಗ ಲೂಸಿಫರ್ ಕೆಲಸ ಮಾಡಬೇಕಾದ್ರೆ ಡೈರೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ, ಯಾವುದಾದ್ರೂ ಒಂದು ಶರೀರ ಬೇಕು ಒಳಗೆ ನುಗ್ಗಿ ಕೆಲಸ ಮಾಡಲಿಕ್ಕೆ. ಯಾಕೆ? ಆಮೇಲೆ ವಾಕ್ಯ ಹೇಳುವಾಗ ನಿಮಗೆ ಕ್ಲಿಯರ್ ಅರ್ಥ ಆಗ್ತದೆ. ಅದಕ್ಕೆ ಲೂಸಿಫರ್ ನೋಡಿದ, ಆದಾಮ್ ಹವ್ವಲ್ ಬಿಟ್ಟರೆ ಬೇರೆ ಯಾವ ಮನುಷ್ಯರು ಇಲ್ಲ, ಬರೇ ಎಲ್ಲ ಪ್ರಾಣಿಗಳೇ ಇತ್ತು. ಮತ್ತು ಲೂಸಿಫರ್ ನೋಡಿದ, ಏನಾದರೂ ಒಂದು ಪ್ರಾಣಿಯ ಮೈ ಒಳಗೆ ಹೋಗಬೇಕು, ಆದಾಮ್ ಹವ್ವಳನ್ನು ದೇವರಿಂದ ದೂರ ಮಾಡಬೇಕು. ಯಾವ ಪ್ರಾಣಿ ಮೈ ಒಳಗೆ ಹೋಗಬೇಕು? ಲೂಸಿಫರ್ ನೋಡಿದ, ಎಲ್ಲ ಪ್ರಾಣಿಗಿಂತ ಹಾವು ಸ್ವಲ್ಪ ಕಪಟವಾಗಿತ್ತು. ಲೂಸಿಫರ್ ನೋಡಿದ, ನನಗೆ ಇಲ್ಲೇ ಜಾಗ ಸಿಗ್ತದೆ. ಈಗ ಲೂಸಿಫರ್ ಹೋಗಿ ಹಾವು ಕಡೆ ಕೇಳಿರಬೇಕು. ನಾನು ಯಾಕೆ ಇದನ್ನು ಹೇಳುತ್ತೇನೆ, ಲಾಸ್ಟ್ ಅರ್ಥ ಆಗ್ತದೆ. ಈಗ ಲೂಸಿಫರ್ ಹೋಗಿ ಹಾವು ಕಡೆ ಕೇಳಿರಬೇಕು, ಏನು? ಹಾವು ನೀನು ಶರೀರದಲ್ಲಿ ನನಗೆ ಜಾಗ ಕೊಡು, ಆದಮ ಹವ್ವಳನ್ನು ದೇವರಿಂದ ದೂರ ಮಾಡೋಣ. ಹಾವು ಏನು ಕೇಳಿರ್ಬೇಕು ಲೂಸಿಫರ್ ಕಡೆ? ನನ್ನ ಶರೀರದಲ್ಲಿ ನಿನಗೆ ಜಾಗ ಕೊಟ್ಟರೆ ನೀನು ನನಗೆ ಏನು ಮಾಡ್ತಿ? ಲೂಸಿಫರ್ ಏನು ಹೇಳಿರಬೇಕು? ನಾನು ನಿನಗೆ ದೇವರೇ ಮಾಡ್ತೇನೆ. ಯಾಕೆ? ಲೂಸಿಫರ್ ಬುದ್ಧಿ ಏನು? ಹೆಂಗಾದ್ರೂ ಮಾಡಿ ದೇವರ ಜಾಗ ಹಿಡಿಬೇಕು. ಲೂಸಿಫರ್ ಏನು ಹೇಳಿ, ನಾನು ನಿನಗೆ ದೇವರೇ ಮಾಡ್ತೇನೆ.
ಹಾವು ಏನು ಕಲಿರಬೇಕು? ನಿಜವಾಗಲೂ ನೀನು ನನಗೆ ದೇವರು ಮಾಡ್ತೀಯ. ಹಾಂ, ನಾನು ನಿನಗೆ ದೇವರು ಮಾಡ್ತೆ. ಹಾಗಾದ್ರೆ ನನ್ನ ಮೈ ಒಳಗೆ ಬಂದ್ಬಿಡು. ಲೂಸಿಫರ್ ಹೊಕ್ಕಿಬಿಟ್ಟ. ಯಾರ ಮೈಯಾಗ? ಎಲ್ಲರೂ ಹೇಳ್ರಿ. ಹಾವು ಮೈಯಾಗ ಹೊಕ್ಕಿಬಿಟ್ಟ. ಬಂತು ನೋಡ್ರಿ ಹಾವು. ಹಾವಂದ್ರೆ ಹಾವಲ್ಲ, ಒಳಗೆ ಯಾರು? ಲೂಸಿಫರ್. ಆದಾಮ್ ಎಲ್ಲಿಯೋ ಆ ಕಡೆ ಈ ಕಡೆ ಹೋಗಿದ್ದ. ಹವ್ವ ಒಬ್ಬಕ್ಕಿಯಾಗಿ ಇದ್ದಲು ಈ ಗಿಡದ ತಲೆಗೆ. ಈ ಹಾವೊಳಗೆ ನುಗ್ಗಿದಂಥ ಲೂಸಿಫರ್ ಹವ್ವಳಿಗೆ ಏನು ಹೇಳಿದ? ಹವ್ವ, ದೇವರು ತಿನ್ನಬಾರದೆಂದು ಹೇಳಿದಂಥ ಗಿಡದ ಹಣ್ಣು ನೀನು ತಿಂದರೆ ನೀನು ಯಾರಾಗಿ ಬಿಡ್ತಿ? ಅಂದ್ರೆ ಲೂಸಿಫರ್ ಬುದ್ಧಿ ಏನು? ಹೆಂಗಾದ್ರೆ ಮಾಡಿ ದೇವರ ಜಾಗ ಹಿಡಿಬೇಕು. ಹವ್ವ ಏನು ಮಾಡಿದಳು? ಗಂಡ ಕಡೆನೂ ಕೇಳಲಿಲ್ಲ, ದೇವರ ಕಡೆನೂ ಕೇಳಲಿಲ್ಲ. ಆ ಲೂಸಿಫರ್ ಮಾತು ಕೇಳಿದಳು, ಆ ಹಣ್ಣು ತಗೊಂಡು ತಿಂದುಬಿಟ್ಲು. ಗಂಡ ಬಂದ, ಗಂಡನಿಗೂ ಕೊಟ್ಟು ಬಿಟ್ಲು. ಅವನು ತಿಂದ. ಇಬ್ಬರು ಪಾಪಿಗಳಾದರು. ಏನ್ರಿ ಪಾಸ್ಟ್ರೆ, ಹಣ್ಣು ತಿನ್ನುವುದು ಪಾಪ ಏನ್ರಿ? ಹೇಳ್ರಿ, ನೀವೇ ಹೇಳ್ರಿ. ಹಣ್ಣು ತಿನ್ನುವುದು ಪಾಪ ಏನ್ರಿ? ಮತ್ತೆ ಯಾಕೆ ಪಾಪಿ ಆದರು? ಅಪ್ಪನೆಯನ್ನು ಮೀರಿದರು. ಹಣ್ಣು ತಿನ್ನುವುದು ಪಾಪ ಇಲ್ಲ. ಇವ್ರಿಗೆ ಹಣ್ಣು ಬೇಕಾದರೆ ದೇವರ ಕಡೆ ಕೇಳಬೇಕಾಯ್ತು, ದೇವರು ಕೊಟ್ಟಿರ್ತದ. ಆದರೆ ದೇವರು ಹೇಳಿದ ತಿನ್ನಬಾರ್ದು. ಇವರು ತಿಂದರು, ದೇವರ ಆಜ್ಞೆಯನ್ನು ಮೀರಿದರು. ಪಾಪ ಅಂದರೆ ಏನು? ದೇವರ ಆಜ್ಞೆಯನ್ನು ಮೀರುವುದೇ ಪಾಪ. ದೀಕ್ಷಾಸ್ನಾನ ಅಂದರೆ ಏನು? ಯೇಸುವಿನ ಆಜ್ಞೆ ವಿಧೇಯರಾಗುವುದು. ಇವರು ಇಬ್ಬರು ದೇವರ ಆಜ್ಞೆಯನ್ನು ಮೀರಿ ಈ ಹಣ್ಣು ತಿಂದದ್ರಿಂದ ಪಾಪ ಜಗತ್ತಿನಲ್ಲಿ ಬಂತು. ನೀವು ನಾನು ಯೇಸುವಿನ ಆಜ್ಞೆಯನ್ನು ಹಿಂಬಾಲಿಸಿ ದೀಕ್ಷಾಸ್ನಾನ ತಗೊಂಡದ್ರಿಂದ ಬಂದಂಥ ಪಾಪ ಹೋಯ್ತು. ಆಮೇಲೆ ನೋಡೋಣ. ಈಗ ಇವರು ಇಬ್ಬರು ಏನು ಮಾಡಿದ್ರು? ದೇವರ ಆಜ್ಞೆಯನ್ನು ಮೀರಿ ಹಣ್ಣನ್ನು ತಿಂದರು, ಪಾಪಿ ಆಗಿಬಿಟ್ರು. ದೇವರು ಬಂದ. ಬಹಳ ಮುಖ್ಯ, ಈಗಲೇ ಬಹಳ ಮುಖ್ಯ, ಚೆನ್ನಾಗಿ ಗಮನಿಸ್ಬೇಕು. ಈಗ ನೀವು ದೇವರು ಬಂದನು. ಇಲ್ಲಿ ಆದಾಮ, ಇಲ್ಲಿ ಹವ್ವ, ಇಲ್ಲಿ ಯಾರು? ಹಾವು. ಹಾವಂದ್ರೆ ಹಾವಲ್ಲ, ಒಳಗೆ ಯಾರು? ಲೂಸಿಫರ್. ದೇವರು ಬಂದು ಕೇಳಿದ ಆದಾಮ್ ಕಡೆ, ಅರೆ ಆದಾಮ್, ನೀನು ಎದಕ್ಕೆ ತಿಂದಿಯೋ ಆ ಹಣ್ಣು? ನಾನು ನಿನಗಂತೂ ಹೇಳಿದಲ್ಲ ತಿನ್ನಬಾರ್ದಂತೇಳಿ. ಗಮನಿಸಿರಿ, ಒಂದು ಮಾತು ಆದಾಮ್ ದೇವ್ರನ್ನ ನೋಡಿ, ದೇವರೇ ನಾನು ತಪ್ಪು ಮಾಡಿದೆನಪ್ಪ, ನನ್ನನ್ನು ಕ್ಷಮಿಸಪ್ಪ. ಒಂದು ಮಾತು ಹೇಳಿದ್ದರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತದಿಲ್ಲ. ಹೌದಲ್ಲ? ದೇವರ ಮಕ್ಕಳೇ, ಭೂಮಿ ಮೇಲೆ ಇರುವಂಥ ಎಲ್ಲ ಜನರೇ, ನಿಮ್ಮ ಪಾಪವನ್ನು ಮುಚ್ಚಬೇಡ್ರಿ. ಪಾಪವನ್ನು ಮುಚ್ಚುವವನಿಗೆ ಶುಭ ಆಗುವುದು ಇಲ್ಲ. ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುವುದು. ಆದಾಮ್ ದೇವರು ನೋಡಿ ಒಂದು ಮಾತು, ನಾನು ಕ್ಷಮಿಸ್ಪಾ ಅಂತ ಹೇಳಿದರೆ ಈ ಪರಿಸ್ಥಿತಿ ನಮಗೆ ಬರ್ತಿದ್ದಿಲ್ಲ. ಭೂಮಿಯಲ್ಲಿ ಇರುವಂಥ ಜನರೇ, ನಿಮ್ಮ ಪಾಪವನ್ನು ಮುಚ್ಚಬೇಡ್ರಿ. ಯೇಸುವಿನ ಮುಂದೆ ನಿಮ್ಮ ಪಾಪವನ್ನು ಅರಿಕೆ ಮಾಡಿರಿ, ನಿಮ್ಮನ್ನು ಕ್ಷಮಿಸುತ್ತಾನೆ. ಅದಕ್ಕೆ ಯೇಸು ರಕ್ತ ಸುರಿಸಿದ್ದಾನೆ, ಸತ್ತು ಎದ್ದು ಬಂದಿದ್ದಾನೆ, ನಿಮಗೆ ಪರಲೋಕ ಸಿಗ್ತದೆ. ಹಲ್ಲೆಲೂಯಾ. ಆದರೆ ಆದಾಮ್ ದೇವರ ಕಡೆ ಕ್ಷಮಾ ಕೇಳಲಿಲ್ಲ. ಏನು ಹೇಳಿದ್ರು ಗೊತ್ತೇನ್ರಿ? ದೇವರೇ, ನಾನು ಎಲ್ಲಿ ತಿಂದೇನಪ್ಪ? ನೀನೇ ಕೊಟ್ಟಿಲ್ಲ, ಹೆಂಡತಿ ಹಾಕಿ ಕೊಟ್ಟಾಳೆ ಅಂತೇಳಿ ನಾನು ತಿಂದೆ. ಮೊದಲಂತ ನೀನು ತಪ್ಪು ಮಾಡಿದೆ, ಅಕ್ಕಿ ನನಗೆ ಕೊಟ್ಟು, ಮತ್ತು ಅಕ್ಕಿ ತಪ್ಪು ಮಾಡ್ದಲ್ಲ, ಹಣ್ಣು ನನಗೆ ಕೊಟ್ಟಲ್ಲ, ನಾನು ಎಲ್ಲಿ ತಪ್ಪು ಮಾಡಿದೇನಪ್ಪ? ದೇವ್ರು ನೋಡಿದನು, ಅರೆ ಆದಾಮ್, ನಿನಗೆ ಬುದ್ಧಿ ಇಷ್ಟು ಕೆಟ್ಟು ಹೋಯ್ತನು? ನೀನು ಒಂದು ದಿವಸ ಸಾಯ್ತಿ, ಕಷ್ಟಪಟ್ಟು ಒಂಟಿ, ಹೋಗು. ಹವ್ವ ಇದ್ದಲು. ಈಗ ಹವ್ವಲ ಕಡೆ ದೇವ್ರು ಕೇಳಬೇಕಂತೇಳಿ ಅವಶ್ಯ ಇಲ್ಲ. ಯಾಕೆ ತಿಂದಿ ಅಂತೇಳಿ ಡೈರೆಕ್ಟ್ ಶಿಕ್ಷೆ ಕೊಡಬಹುದು, ಆದರೆ ಕೇಳ್ತಾನೆ. ಯಾಕೆ ತಿಂದಿ ಅಂತೇಳಿ ಕೇಳ್ತಾನೆ. ಯಾಕಪ್ಪ ಕೇಳ್ತಾನೆ? ಒಂದು ಮಾತು ಹವ್ವಲಾದರೂ ದೇವರ ಕಡೆ ಕ್ಷಮಾ ಕೇಳಿದ್ದರೆ ಆದಾಮನನ್ನು ದೇವರು ಸೈಡಿಗೆ ಇಟ್ಟು ಹವ್ವಲ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದ. ಆದರೆ ಹವ್ವಲು ದೇವರ ಕಡೆ ಕ್ಷಮಾ ಕೇಳಲಿಲ್ಲ. ಹವ್ವ ಏನು ಹೇಳಿದ್ರು ದೇವ್ರ ಕಡೆ? ದೇವರೇ, ನಾನು ಎಲ್ಲಿ ತಿಂದೇನಪ್ಪ? ಅಲ್ಲಿ ನೋಡಲ್ಲ, ಏನು ಹಾವು, ಆ ಹಾವು ಕೊಡ್ತು, ಅದಕ್ಕೆ ನಾನು ತಿಂದೆ.
ದೇವ್ರು ನೋಡಿದ್ರೆ ನೀನು ನಿನ್ನ ಪಾಪ ಒಪ್ಕೊಂಡಿಲ್ಲ, ಹೋಗು, ನೀನು ಒಂದು ದಿವಸ ಸಾಯ್ತಿ, ಇನ್ನು ಮುಂದೆ ನಿನಗೆ ಯಾವಾಗಲ ಮಕ್ಕಳಾಗ್ತದೋ ಭಾಳ ಕಷ್ಟಪಡ್ತಿ, ಹೋಗು. ದೇವರು ಅಲ್ಲಿ ನೋಡಿದ್ರೆ ಅಲ್ಲಿ ಯಾರು? ಎಲ್ಲರೂ ಹೇಳ್ರಿ, ಹಾವು. ಒಳಗೆ ಲೂಸಿಫರ್. ಈಗ ದೇವರು ಈ ಹಾವನ್ನು ನೋಡಿ ನೀನು ಯಾಕೆ ಹಿಂಗೆ ಮಾಡಿದೆ ಅಂತೇಳಿ ಕೇಳಲಿಲ್ಲ, ಇವರಿಬ್ಬರಿಗೆ ಕೇಳಿದ. ಆದ್ರೆ ಹಾವಿಗೆ ಯಾಕೆ? ದೇವ್ರಿಗೆ ಗೊತ್ತು ನಿನ್ನ ಕೆಲಸ ಇದೆ. ಈಗ ದೇವರು ಹಾವು ಒಳಗಿರುವಂಥ ಲೂಸಿಫರ್ ನೋಡಿ ಹೇಳ್ತಾನೆ, ಬಹಳ ಮುಖ್ಯ ಇದು. ಏನು ಹೇಳ್ತಾನೆ? ಆದಿಕಾಂಡ 3:15. ಎಲ್ಲರೂ ಗಮನಿಸಬೇಕು, ಮೀಡಿಯಾದಲ್ಲಿ ಇರುವವರು ಎಲ್ಲರೂ ಗಮನಿಸಬೇಕು, ಬಹಳ ಮುಖ್ಯವಾದ ಸಮಯ ಈಗ. ಈಗ ದೇವರು ಹಾವು ಒಳಗಿರುವಂಥ ಲೂಸಿಫರ್ ನೋಡಿ ದೇವರು ಹೇಳ್ತಾನೆ, ಏನು ಹೇಳ್ತಾನೆ ನೋಡೋಣ. ನಿನಗೂ ಈ ಸ್ತ್ರೀಗೂ, ಲೂಸಿಫರ್ ಹಾವು ಒಳಗಿರುವಂಥ ಲೂಸಿಫರ್, ನಿನಗೂ ಈ ಸ್ತ್ರೀಗೂ. ಎಲ್ಲರೂ ಈ ಆದಾಮಲ್ಲ, ಪುರುಷನು ಕೇವಲ ಯಾರು? ಎಲ್ಲರೂ ಹೇಳಬೇಕು, ಜೋರ ಹೇಳಬೇಕು. ಥ್ಯಾಂಕ್ ಯು, ಎಲ್ಲ ಚೆನ್ನಾಗಿ ಉತ್ತರ ಕೊಡಬೇಕು. ಓಕೆ, ಗಾಡ್ ಬ್ಲೆಸ್ ಯು. ದೇವ್ರು ಹೇಳ್ತಾನೆ, ಲೂಸಿಫರ್ ನಿನಗೂ ಈ ಸ್ತ್ರೀಗೂ, ಪುರುಷನಿಲ್ಲ, ಕೇವಲ ಸ್ತ್ರೀ ಮಾತ್ರ. ನಿನ್ನ ಸಂತಾನಕ್ಕೂ, ಲೂಸಿಫರ್ ನಿನ್ನ ಹಿಂದೆ ಇರುವಂತ ದೂತರಿಗೂ, ಈ ಸ್ತ್ರೀಯ ಸಂತಾನಕ್ಕೂ. ಸ್ತ್ರೀಯ ಸಂತಾನ ಇವರ ಸಂತಾನ ಅಲ್ಲ, ಆದಾಮ್ ಹವ್ವಳ ಸಂತಾನ, ಕೇವಲ ಯಾರ ಸಂತಾನ? ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಇಂಗ್ಲಿಷ್ ನಲ್ಲಿ ಬರೆದಿದೆ, ಈಕೆಯ ಸಂತಾನವಾಗಿ ಹುಟ್ಟುವಂತ ಹಿ, ಈಕೆಯ ಸಂತಾನವಾಗಿ ಹುಟ್ಟುವಂತ ಆತನು ನಿನ್ನ ತಲೆ ಜಜ್ಜುವನು. ನನಗೆ ಹೇಳ್ರಿ, ಈ ಜಗತ್ತಿನಲ್ಲಿ ಪುರುಷನು ಇಲ್ಲದೆ ಕೇವಲ ಸ್ತ್ರೀ ಮೂಲಕವಾಗಿ ಮಾತ್ರ ಹುಟ್ಟಿದವನು ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಆದಾಮ್ ಹವ್ವಳಿಗೆ ಒಂದು ಮಗು ಹುಟ್ಟಲಿಲ್ಲ. ಅವಾಗಲೇ ದೇವರು ಪ್ಲಾನ್ ಮಾಡಿಬಿಟ್ಟ. ಏನು? ಒಂದು ದಿನ ಬರ್ತದೆ, ನನ್ನ ಮಗನಾಗಿರುವಂಥ ಯೇಸುವನ್ನು ಪುರುಷನು ಇಲ್ಲದೆ ಕೇವಲ ಸ್ತ್ರೀಯ ಮೂಲಕವಾಗಿ ಈ ಭೂಮಿಯಲ್ಲಿ ನಾನು ಕಲಿಸ್ತೇನೆ. ಯಾಕಪ್ಪ? ಪುರುಷನ ಮೂಲಕವಾಗಿ ಯೇಸು ಹುಟ್ಟಿದರೆ ಪಾಪಿಯಾಗಿ ಬಿಡ್ತಾನೆ. ಪಾಪದಲ್ಲಿ ಹುಟ್ಟಿದಂಥ ಯೇಸು ಪಾಪಿ ಜನರನ್ನು ರಕ್ಷಿಸುವುದಕ್ಕೆ, ಅದಕ್ಕೆ ಪರಿಶುದ್ಧ ಜನ್ಮ. ಪುರುಷನು ಇಲ್ಲದೆ ಕೇವಲ ಸ್ತ್ರೀಯ ಮೂಲಕವಾಗಿ. ಆವಾಗಲೇ ದೇವರು ಪ್ಲಾನ್ ಮಾಡಿದ, ಒಂದು ದಿವಸ ಬರ್ತದೆ, ನನ್ನ ಮಗನಾದ ಯೇಸುವನ್ನು ಸ್ತ್ರೀಯ ಸಂತಾನವಾಗಿ, ಪುರುಷನು ಇಲ್ಲದೆ ಅಂದರೆ ಪರಿಶುದ್ಧ ವಂಶವಾಗಿ ನನ್ನ ಮಗನನ್ನು ಈ ಭೂಮಿಗೆ ಕಲಿಸ್ತೇನೆ. ಆತನು ಬಂದು ಲೂಸಿಫರ್ ನಿನ್ನ ತಲೆ ಜಜ್ಜುತ್ತಾನೆ. ಯಾಕಪ್ಪ ತಲೆ ಜಜ್ಜಬೇಕು? ಗಮನಿಸಬೇಕು ಮಹತ್ವ. ಈಗ ಲೂಸಿಫರ್ ಪ್ಲಾನ್ ಮಾಡಿದ, ಎಲ್ಲಿ ಪ್ಲಾನ್ ಮಾಡಿದ? ತಲೆಯಲ್ಲಿ ಪ್ಲಾನ್. ಏನು ತಲೆಯಲ್ಲಿ ಪ್ಲಾನ್ ಮಾಡಿದ? ಆದಾಮ್ ಹವ್ವಲನ್ನು ಗಮನಿಸಬೇಕು. ಆದಾಮ್ ಹವ್ವಲನ್ನು ದೇವರು ತಿನ್ನಬಾರದೆಂದು ಹೇಳಿದಂಥ ಹಣ್ಣನ್ನು ತಿನ್ನಲಿಕ್ಕೆ ಹಚ್ಚಿಬಿಟ್ರೆ, ಇವರು ಇಬ್ಬರು ಈ ಹಣ್ಣನ್ನು ತಿಂದುಬಿಟ್ರೆ ಆದಾಮ್ ಹವ್ವಲ ವಂಶ ಲೂಸಿಫರ್ ಹಿಂದೆ ಎಲ್ಲಿ ಹೋಗ್ತಾರೆ? ಎಲ್ಲಿ? ಇದು ಯಾರ್ದು ಪ್ಲಾನ್? ಲೂಸಿಫರ. ಆದರೆ ಈಗ ಸ್ತ್ರೀಯ ಸಂತಾನವಾಗಿ ಹುಟ್ಟುವಂಥ ಯೇಸು ಶಿಲುಬೆಯಲ್ಲಿ ಆದಾಮ್ ಹವ್ವಲ ವಂಶಕ್ಕಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಪಾಪ ಕ್ಷಮ ಎದ್ದು ಬಂದು ಪಾಪ ಪರಿಹಾರ ಮಾಡಿದ ಮೇಲೆ ಈ ಜಗತ್ತಿನ ಜನರು ಲೂಸಿಫರ್ ಹಿಂದೆ ನರಕಕ್ಕೆ ಅಲ್ಲ, ಯೇಸುವಿನ ಹಿಂದೆ ಪರಲೋಕ ಬರ್ತಾರೆ. ಹಲ್ಲೆಲೂಯಾ. ಆವಾಗ ಯೇಸು ಶಿಲುಬೆಯ ಮೇಲೆ ಜನರಿಗಾಗಿ ತನ್ನ ಪ್ರಾಣ ಕೊಟ್ಟು ಪಾಪ ಪರಿಹಾರ ಮಾಡೋದ್ರ ಮೂಲಕವಾಗಿ ಯೇಸು ಸೈತಾನ ಪ್ಲಾನನ್ನು, ತಲೆಯನ್ನು ಶಿಲುಬೆಯಲ್ಲಿ ಜಜ್ಜಿ ಬಿಡ್ತಾನೆ. ದೇವರು ಏದೇನು ತೋಟದಲ್ಲಿ ಆದಾಮ್ ಹವ್ವಳಿಗೆ ಕೊಟ್ಟಂತ ಈ ವಾಕ್ಯದ ಆಧಾರ ಇವತ್ತು ನೀವು ನಾನು ಲೂಸಿಫರ್ ಹಿಂದೆ ನರಕಕ್ಕೆ ಅಲ್ಲ, ಯೇಸುವಿನ ಹಿಂದೆ ಪರಲೋಕ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಲೂಸಿಫರ್ ಪ್ಲಾನ್ ಯೇಸು ಶಿಲುಬೆಯಲ್ಲಿ ಏನು ಮಾಡಿಬಿಟ್ಟ? ಜಜ್ಜಿಬಿಟ್ಟ.
ಇಷ್ಟು ದೇವರು ಆದಾಮ್ ಹವ್ವಳಿಗೆ ವಾಗ್ದಾನ ಕೊಟ್ಟು ಆದಾಮ್ ಹವ್ವಲನ್ನು ದೇವರು ಏದೇನ್ ತೋಟದಿಂದ ಹೊರಗೆ ಓಡಿಸ್ಬಿಟ್ಟ. ಯಾಕೆ ಹೊರಗೆ ಓಡಿಸಿದನಪ್ಪ? ಏದೇನ್ ತೋಟದಲ್ಲಿ ಇನ್ನೂ ಒಂದು ಗಿಡ ಇದೆ. ಈಗ ಒಳ್ಳೇದು ಕೆಟ್ಟದು ಬುದ್ಧಿ ಕೊಡುವಂಥ ಹಣ್ಣನ್ನು ಇವರು ತಿಂದು ಪಾಪಿ ಆಗಿಬಿಟ್ರು. ಈಗ ಪಾಪಿ ಆದದ್ರಿಂದ ನಮಗೆ ರೋಗ ಬರ್ತದೆ. ಏನೇನು ರೋಗ, ಎಷ್ಟು ಕಷ್ಟ, ಜಗಳ, ಸಮಾಧಾನ ಇಲ್ಲ, ಹೌದಲ್ಲ? ಈಗ ಹಣ್ಣನ್ನು ತಿಂದುಬಿಟ್ರೆ, ಯಾವ ಹಣ್ಣು ಎಲ್ಲರೂ ಹೇಳಿ, ಜೀವವೃಕ್ಷದ ಹಣ್ಣನ್ನು ತಿಂದುಬಿಟ್ರೆ ಸಾಯಂಗಿಲ್ಲ. ಮತ್ತು ಪಾಪದಲ್ಲಿಯೇ, ರೋಗದಲ್ಲಿಯೇ, ಜಗಳದಲ್ಲಿಯೇ, ಸಮಾಧಾನ ಇಲ್ಲದೆ ಸಾಯದೇ ಜೀವನ ಮಾಡ್ತಾರೆ. ಇದನ್ನು ತಿಂದುಬಿಟ್ರೆ ಅದು ಮನುಷ್ಯರಿಗೆ ಕಷ್ಟ. ಅದಕ್ಕೆ ದೇವರು ಏನು ಮಾಡಿದ? ಈ ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕಂತ ಮುಂಚೆಯೇ ಆದಮ್ ಹವ್ವಲನ್ನು ಏದೇನ್ ತೋಟದಿಂದ ಹೊರಗೆ ಓಡಿಸ್ಬಿಟ್ಟ. ಆದರೆ ಈ ಜೀವವೃಕ್ಷದ ಹಣ್ಣು ದೇವರು ನಮಗೆ ಕೊಡ್ತಾನೆ ಅಲ್ಲಿ ಹೋಗಿದ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಹೋಗಿದ ಮೇಲೆ ಈ ಹಣ್ಣು ತಿಂತೇವೆ, ನಮಗೂ ರೋಗ ಇಲ್ಲ, ಜಗಳ ಇಲ್ಲ, ಅಶಾಂತಿ ಇಲ್ಲ, ಶಾಂತವಾಗಿ ದೇವರನ್ನು ಯಾವಾಗಲೂ ಸ್ತೋತ್ರ ಮಾಡ್ಕೊಂಡು ಆರಾಮಾಗಿ ಇರ್ತೇವೆ ಆ ಹಣ್ಣು ತಿಂದು. ಹಲ್ಲೆಲೂಯಾ. ಅದಕ್ಕೆ ದೇವರು ಏನು ಮಾಡಿದ? ಆದಮ್ ಹವ್ವಲನ್ನು ಏದೇನ್ ತೋಟದಿಂದ ಹೊರಗೆ ಓಡಿಸಿಬಿಟ್ಟ. ಈಗ ಗಮನಿಸ್ಬೇಕು, ಏದೇನ್ ತೋಟದಿಂದ ಆದಮ್ ಹವ್ವಲು ಹೊರಗೆ ಬಂದ ಮೇಲೆ ಇವತ್ತು ತನಕ ಜಗತ್ತಿನಲ್ಲಿ ಜನ್ಮ ಮರಣ ಶುರು ಆಗಿದೆ, ಹೌದಲ್ಲ? ನನಗೆ ಹೇಳಬೇಕು. ಈಗ ನೀವು ಆದಾಮ್ ಹವ್ವ ಏದೇನ್ ತೋಟದಿಂದ ಹೊರಗೆ ಬಂದ ಮೇಲೆ ಇವತ್ತು ತನಕ ಸತ್ತವರು ಎಲ್ಲಿ ಹೋಗಿ, ಯಾರು ಬೇಕಾದ್ರೆ ಇರಲಿ, ಯಾವ ಜಾತಿ, ಯಾವ ಜನರು, ಯಾವ ಭಾಷೆ, ಯಾವ ದೇಶ ಇರಲಿ, ಆದಾಮ್ ಹವ್ವದಿಂದ ಇವತ್ತು ತನಕ ಸತ್ತಂತ ಜನರು ಎಲ್ಲಿ ಹೋಗಿದಾರಪ್ಪ? ಪರಲೋಕ ಹೋಗಿದಾರಾ ಅಥವಾ ನರಕ ಹೋಗಿದಾರಾ? ಗಮನಿಸಬೇಕು. ಆದಾಮ್ ಹವ್ವಳಿಂದ ಇವತ್ತು ತನಕ ಸತ್ತವರು ಯಾರು ಪರಲೋಕನೂ ಹೋಗಲಿಲ್ಲ, ನರಕನೂ ಹೋಗಲಿಲ್ಲ. ಯೋಹಾನ 3:13. ಯೋಹಾನ 3:13. ಪರಲೋಕದಿಂದ ಇಳಿದು ಬಂದವನೇ, ಇಲ್ಲಿ ನೋಡ್ರಿ, ಎಲ್ಲಾರು ನೋಡ್ರಿ, ಇಲ್ಲಿ ನೋಡ್ರಿ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನ. ಯಾರು ಮನುಷ್ಯ ಕುಮಾರನ? ಯಾರು? ಯೇಸು ಸ್ವಾಮಿಗೆ ಯಾಕಪ್ಪ ಮನುಷ್ಯ ಕುಮಾರನ್ ಅಂತ ಹೇಳಿ ಹೆಸರು? ಗಮನಿಸ್ತೀರಿ, ಯೇಸು ಸ್ವಾಮಿ ದೇವಕುಮಾರ ಆದರೂ ಮನುಷ್ಯರ ಪಾಪ ಪರಿಹಾರ ಮಾಡುವುದಕ್ಕಾಗಿ ಮನುಷ್ಯನಾಗಿ ಹುಟ್ಟಿದ್ದ. ಅದಕ್ಕೆ ದೇವರ ಮಗನಾದ ಯೇಸುವಿಗೆ ಇನ್ನೊಂದು ಹೆಸರು ಮನುಷ್ಯ ಕುಮಾರ. ತಿರುಗಿ ಓದುವನ ಈ ವಚನ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಯೇಸುವನ್ನು ಬಿಟ್ರೆ ಬೇರೆ ಯಾರೂ ಪರಲೋಕಕ್ಕೆ ಏರಿ ಹೋದವರು ಪಾಸ್ಟರ್ ನಿನ್ನೆ ಹೇಳಿದ್ರಲ್ರಿ, ಏನು ಎಲಿಯಾ ಹನೋಕ್ ಪರಲೋಕ ಹೋಗಿದಾರಂತ ಹೇಳಿ. ಆ ಸಬ್ಜೆಕ್ಟ್ ಬೇರೆ. ಆ ಸಬ್ಜೆಕ್ಟ್ಗೆ ಹೋಗಿದ್ರೆ ಇದನ್ನು ಮುಗಿಸ್ಲಿಕ್ಕೆ ಆಗುವುದಿಲ್ಲ ಪಾಸ್ಟ್ರೆ. ಮತ್ತು ಕೆಲವರು ಹೇಳ್ತಾರಲ್ರಿ, ನಾವು ಪರಲೋಕ ಹೋಗಿ ಬಂದವಂತ ಹೇಳಿ. ನಾನು ನಂಬುವುದಿಲ್ಲ. ಯಾಕೆ? ಬೈಬಲ್ನಲ್ಲಿ ನಾನು ಬೈಬಲ್ ನಂಬ್ತೇನೆ. ಬೈಬಲ್ನಲ್ಲಿ ಬರೆದಿದೆ ಪರಲೋಕಕ್ಕೆ ಯಾರು ಹೋಗಲಿಲ್ಲ ಅಂತ ಹೇಳಿ ಬರೆದಿದೆ. ನಾನು ಬೈಬಲ್ ನಂಬುತ್ತೇನೆ, ಆದರೆ ಜನರು ಹೇಳುವುದನ್ನು ನಾನು ನಂಬುವುದಿಲ್ಲ. ಹಲ್ಲೆಲೂಯಾ. ಜಾಗ್ರತೆಯಾಗಿರಬೇಕು. ಸೊ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರ ಯೇಸುವನ್ನು ಹೊರತು ಪರಲೋಕಕ್ಕೆ ಏರಿ ಹೋದವರು ಯಾರು ಇಲ್ಲ ಅಂದ ಕೂಡಲೇ ನಾನು ಪರಲೋಕ ಹೋಗಿದ್ದೇನೆ, ನರಕ ಹೋಗಿದ್ದೇನೆ ಅಂತಂದರೆ ಹೆಂಗೆ? ಅವ್ರು ಹೇಳಿದಾರಂತೇಳಿ ನಾನು ಪರಲೋಕ ನರಕ ನಂಬುವುದಿಲ್ಲ, ಬೈಬಲ್ನಲ್ಲಿ ಬರೆದಿದೆ ಅಂತೇಳಿ ನಂಬುತ್ತೇನೆ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ಬೇಕು. ಭೂಮಿಯಲ್ಲಿರುವಂಥ ಎಲ್ಲ ಕ್ರೈಸ್ತರೇ ಜಾಗ್ರತೆ. ನಿಮ್ಮ ಅನುಭವ ಒಂದು ಸೈಡ್ ಇಡ್ರಿ, ನಿಮಗೆ ಆಗುವಂಥ ದರ್ಶನ, ಸ್ವಪ್ನ, ಅನುಭವ ಎಲ್ಲ ಒಂದು ಸೈಡ್ ಇಡ್ರಿ, ಬೈಬಲ್ ಒಂದು ಸೈಡ್ ಇಡ್ರಿ.
ನಿಮ್ಮ ದರ್ಶನ ಅನುಭವ ಬೈಬಲ್ಗೆ ಅನುಕೂಲವಾಗಿ ಸರಿಯಾಗಿ ಇದ್ದರೆ ನಿಮ್ಮ ಅನುಭವ ದರ್ಶನವನ್ನು ನಾವು ಓಕೆ ಜಸ್ಟ್ ಅದನ್ನು ನಾವು ಮಾನಿಸ್ಬೋದು, ಅಂದರೆ ನಂಬಬೇಕಂತಲೇ ಇಲ್ಲ, ಓಕೆ ಹೇಳ್ಬೋದು. ನಿಮ್ಮ ಅನುಭವ ದರ್ಶನ ಸ್ವಪ್ನ ಬೇರೆ, ಆದರೆ ಬೈಬಲ್ ಬೇರೆ. ಹಾಗಿದ್ದರೆ ನಿಮ್ಮ ಅನುಭವ ಸ್ವಪ್ನ ದರ್ಶನಗಳನ್ನು ಬಿಡಬೇಕು, ದೇವರ ವಾಕ್ಯವನ್ನೇ ತಗೊಳ್ಬೇಕು. ಆಮೇನ್ ಆಮೇನ್. ಎರಡೂ ಸರಿಯಾಗಿದ್ದರೆ ದರ್ಶನಕ್ಕೆ ಹೂ ಅನ್ಬೋದು. ಆದರೆ ನಿಮ್ಮ ದರ್ಶನ ಬೇರೆ, ದೇವರ ವಾಕ್ಯ ಬೇರೆ ಅಂತಂತಾರೆ, ನಿಮ್ಮ ದರ್ಶನವನ್ನು ಬಿಡಬೇಕು, ದೇವರ ವಾಕ್ಯವನ್ನೇ ನಾವು ತಗೊಳ್ಬೇಕು. ಯಾಕೆ? ನಿಮ್ಮ ದರ್ಶನ ಸ್ವಪ್ನ ಅನುಭವ ಎಲ್ಲ ಒಂದು ದಿವಸ ನಷ್ಟ ಆಗ್ತದೆ, ದೇವರ ವಾಕ್ಯ ಮಾತ್ರ ಯಾವಾಗಲೂ ನಿಂದಿರ್ತದೆ. ಹಲ್ಲೆಲೂಯಾ. ಜಾಗ್ರತೆ ಕ್ರೈಸ್ತರೇ, ನಿಮ್ಮ ದರ್ಶನ ಸ್ವಪ್ನ ಅನುಭವಗಳ ವಿಷಯವಾಗಿ ಜಾಗ್ರತೆ. ಬೈಬಲ್ಗೆ ಹೊರಗೆ ಇದ್ದರೆ ಅದನ್ನು ಬಿಟ್ಟು ಬಿಡಬೇಕು, ವಾಕ್ಯ ಮಾತ್ರ ತಗೊಳ್ಬೇಕು. ಓಕೆ, ಹಾಗಾದರೆ ಆದಾಮ ಹವ್ವದಿಂದ ಇವತ್ತು ತನಕ ಸತ್ತವರು ಎಲ್ಲಿ ಹೋಗಿದ್ದಾರಪ್ಪ? ಈಗ ನಾವು ಸತ್ತರೆ ಎಲ್ಲಿ ಹೋಗ್ತೇವೆ? ಇದರ ರಹಸ್ಯ ಏನು?